ಚಿಂತನ ಕಾರ್ಯಕ್ರಮಕ್ಕೆ ಭಾಗಿಯಾದ ಎಲ್ಲ ಅಮ್ಮಂದಿರು, ಅಪ್ಪಾಜಿಯವರು, ಅಕ್ಕಂದಿರು, ಅಣ್ಣಂದಿರು ಎಲ್ಲರಿಗೂ ಪ್ರೀತಿಪೂರ್ವಕ ಹಾರ್ದಿಕ ಸ್ವಾಗತ. ಇವತ್ತು ಗುರು ಪೌರ್ಣಿಮೆಯ ನಿಮಿತ್ತ ಗುರುಸ್ಮರಣೆ ಅಂತ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾತೃ ಹೃದಯಿ ಪಿತೃ ಸಮಾನರಾದಂತ ನಮ್ಮ ದಿವ್ಯ ಅಪ್ಪಾಜಿಯವರು ನಡೆಸಲಿದ್ದಾರೆ. ಮೊದಲಿಗೆ ನಾವು ಒಂದು ಪ್ರಾರ್ಥನೆಯನ್ನ ಆಸ್ವಾದಿಸೋಣ. ಈ ಶುಭ ಮುಸ್ಸಂಜೆಯ ವೇಳೆಯಲ್ಲಿ ಮಾತೃ ಸ್ವರೂಪರು, ಮಾಗಿದ ಭಾವದ ನಮ್ಮ ಪ್ರೀತಿಯ ಅಮ್ಮ ಭಟ್ಟಮ್ಮ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಎಲ್ಲ ಶರಣರಲ್ಲಿ ನಮಸ್ಕಾರಗಳು. ಇವತ್ತಿನ ಗುರುಪೂರ್ಣಿಮೆಯ ಶುಭಾಶಯ ನಿಮಗೆಲ್ಲರಿಗೆ. ಮನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಸದಾ ನೀಡುತ್ತಿರುವ ಗುರುವಿನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಕಡಿಮೆ. ಅದರ ಪರವಾಗಿರುವಂತಹ ಒಂದು ಪ್ರಾರ್ಥನೆ ಹಾಡ್ತಾ ಇದ್ದೇನೆ ಗುರು ಮಹಿಮೆಯ ಬಗ್ಗೆ. ಗುರು ಮಹಿಮೆಯ ಅರಿಯೆ ಹೊರಟು ವ್ಯರ್ಥ ಘಾಸಿಯಾದೆನು, ಸಾಗರವನು ಈಸು ಬಿದ್ದು ತೀರ ತೋರದಾದೆನು. ಗುರು ಮಹಿಮೆಯ ಅರಿಯೆ ಹೊರಟು ವ್ಯರ್ಥ ಘಾಸಿಯಾದೆನು, ಮನದುಂಬಿಗೆ ಗುಂಗು ಹಿಡಿಸಿ ಮೈಮರೆತವನಾರೋ, ಈ ಜೀವಕ್ಕೆ ನಾದ ತುಂಬಿ ಕುಣಿಸುತ್ತಿರುವನಾರೋ, ತಿಳಿ ನೀರಲಿ ಬಣ್ಣ ಕೆಡಹಿ ನೋಡುತ್ತಿರುವನಾರೋ, ಶಬ್ದದಿಂದ ಮೌನದೆಡೆಗೆ ಕರೆಯುತ್ತಿರುವನಾರೋ, ಗುರು ಮಹಿಮೆಯ ಅರಿಯೆ ಹೊರಟು ವ್ಯರ್ಥ ಘಾಸಿಯಾದೆನು. ಜಾತಿ ಪಾತಿ ಉಚ್ಚ ನೀಚ ಭಾವ ತೊಡೆದು ಹಾಕಿದ ನನ್ನ ಹೃದಯ ಕ್ಷೇತ್ರದಲ್ಲಿ ನಾಮ ಬೀಜ ಬಿತ್ತಿದ, ಅಧ್ಯಾತ್ಮದ ಕಾರ್ಯಕ್ಕೆಂದು ನನ್ನ ಹೃದಯ ಹೂಡಿದ, ಶಕ್ತಿನಳಾದಯನಗೆ ಮಂತ್ರ ಬಲವ ನೀಡಿದ, ಗುರು ಮಹಿಮೆಯ ಅರಿಯೆ ಹೊರಟು ವ್ಯರ್ಥ ಘಾಸಿಯಾದೆನು. ಹುಚ್ಚನೇನು ಜಗದ ಹುಚ್ಚ ಬಿಡಿಸೆ ಹೊರಟ ಮಾಂತ್ರಿಕ, ನಾಮರೂಪ ಕಲಿಸಿ ಜಗವ ಮರೆತ ದಿವ್ಯಾರ್ಚಕ, ನಾಮದಲ್ಲಿ ನವವಿಧದ ಭಕ್ತಿಯ ನಿರ್ದೇಶಕ, ನನ್ನ ಕಣ್ಗೆ ಕಣ್ಣಾಗಲು ಬೇಡುವೆನ ಸಾಧಕ, ಗುರು ಮಹಿಮೆಯ ಅರಿಯೆ ಹೊರಟು ವ್ಯರ್ಥ ಘಾಸಿಯಾದೆನು. ಗುರುವೇ ಬ್ರಹ್ಮನೆಂಬ ಮಾತು ಸತ್ಯವಿದನು ಬಲ್ಲೆನೋ, ಬ್ರಹ್ಮನಿಯನೋ ಇಲ್ಲವೋ ಅದನ್ನು ನಾನು ಕಾಣೆನು,
ಗುರುವೆಯನಗೆ ಆಧಾರನು ಅವನನೆಂದು ಮರೆಯೇನೋ. ಗುರುವೆಯನಗೆ ಆಧಾರನು ಅವನನೆಂದು ಮರೆಯೇನೋ. ಪ್ರಳಯ ಮೇಘ ಗದರಿದರು ಅವನ ನಾನು ತೊರೆಯೇನು. ಗುರು ಮಹಿಮೆಯ ಅರಿಯೆ ಹೊರಟು ವ್ಯರ್ಥಘಾಸಿಯಾದೆನೋ. ಸಾಗರವನು ಈಸು ಬಿದ್ದು ತೀರ ತೋರದಾದೆನೋ. ಗುರು ಮಹಿಮೆಯ ಅರಿಯೆ ಹೊರಟು ವ್ಯರ್ಥಘಾಸಿಯಾದೆನೋ. ಧನ್ಯವಾದಗಳು ಎಲ್ಲರಿಗೂ. ಶರಣು ಶರಣಾರ್ಥಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಮ್ಮ, ಅನಂತ ಧನ್ಯವಾದಗಳು ತಮಗೆ. ಇಷ್ಟು ವಯಸ್ಸಿನಲ್ಲಿಯೂ ನಿಮ್ಮ ಧ್ವನಿಯಲ್ಲಿ ಆ ಮಧುರತೆ, ದಿವ್ಯತೆ ನಮ್ಮ ಹೃದಯದ ಸಿಂಹಾಸನವನ್ನೇರಿತು. ನೀವು ಹಾಡುತ್ತಿದ್ದಂತೆ ನಮ್ಮಲ್ಲಿಯ ಸಮಸ್ಯೆಗಳು ಅಥವಾ ಸಂಕಟಗಳು ಕಣ್ಣೆದುರು ಬಂದ್ವು. ಒಂದ್ ವೇಳೆ ನಾವು ಸಿದ್ದೇಶ್ವರ ಅಪ್ಪಾಜಿ ಅಂತ ಗುರುಗಳನ್ನ ಅಂದ್ರ ಅಂಥ ಹಲವಾರು ಗುರುಗಳನ್ನ ನಾವು ಅವರ ಒಂದು ಒಳ್ಳೆಯ ಮಾತುಗಳನ್ನ, ಒಂದು ಸದ್ಭಾವದ ನುಡಿಗಳನ್ನ ಕೇಳದಿದ್ರ ನಮ್ ಜೀವನ ಹೆಂಗಾಗ್ತಿತ್ತು ಅನ್ನುವಂಗ ಒಂದ್ ಚಿತ್ರಣ ಬಂದ್ ಹೋಯ್ತು. ಅನಂತ ಧನ್ಯವಾದಗಳು ತಮಗೆ. ಧನ್ಯವಾದಗಳು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ. ತತ್ವದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ತತ್ವದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಇದ್ರ ಅರ್ಥ ತಾನೇ ಸ್ವತಃ ಅಖಂಡ ಜ್ಯೋತಿ ಸ್ವರೂಪನಾಗಿ, ತಾನೇ ಸ್ವತಃ ಅಖಂಡ ಜ್ಯೋತಿ ಸ್ವರೂಪನಾಗಿ ಜಗತ್ತನ್ನೇ ಜ್ಯೋತಿರ್ಮಯವಾಗಿ ಬೆಳಗುವ ಶ್ರೀ ಗುರು ಸದ್ಗುರುಗಳ ಪದತಲದಲ್ಲಿ ಮುಡಿಬಾಗಿ ನಮಿಸುವೆ. ಶ್ರೀ ಸದ್ಗುರುಗಳ ಪದತಲದಲ್ಲಿ ಮುಡಿಬಾಗಿ ನಮಿಸುವೆ ಅಂತ ಹೇಳಿ ಇಂಥ ಒಂದು ಸುಂದರವಾದ ಈ ಶ್ಲೋಕವನ್ನ ಮತ್ತು ಅದರ ಅರ್ಥವನ್ನ ನನಗ ಕಳಿಸಿದವರು ನಮ್ದು ಭಟ್ ಅಪ್ಪಾಜಿಯವರು. ಬಹಳಷ್ಟು ಚೆನ್ನಾಗಿದೆ ಇದು ಶ್ಲೋಕ ಮತ್ತಿದ್ರ ಅರ್ಥ. ನ ಗುರು ಅಧಿಕಂ ಅಂತ ಹೇಳ್ತಾರ. ಗುರುವಿಗಿಂತ ದೊಡ್ಡವ್ರು ಯಾರಿಲ್ಲ. ವರ್ಣ ಮಾತ್ರಂ ಕಲ್ಸಿದಾತಂ ಗುರು ಅಂತ ಹೇಳ್ತಿರ್ತಾರ. ಒಂದೊಂದು ಅಕ್ಷರವನ್ನ, ಒಂದೊಂದು ಒಳ್ಳೆಯ ನುಡಿಗಳನ್ನ ಹೇಳಿ ನಮ್ಮ ಬದುಕಿಗೆ ದಾರಿ ತೋರಿದ, ನನ್ನ ಬದುಕಿಗೆ ಹಾಗೂ ತಮ್ಮೆಲ್ಲರ ಬದುಕಿಗೆ ದಾರಿ ತೋರಿದ ಆ ಗುರುಗಳನ್ನ ಇವತ್ ನಾವು ನೆನೆಯುವ ಒಂದು ಸುಸಂದರ್ಭ. ದಿನನಿತ್ಯ ನೆನಿತೀವಿ, ಇವತ್ತೊಂದು ವಿಶೇಷ ಸಂದರ್ಭ. ಅದಕ್ಕಾಗಿ ಮತ್ತೊಮ್ಮೆ ಆ ಎಲ್ಲ ಗುರುಗಳಿಗೆ ಮತ್ತೆ ತಮ್ಮೆಲ್ಲರಿಗೂ ಗುರು ಪೂರ್ಣಿಮೆಯ ಅನಂತ ಹಾರ್ದಿಕ ಶುಭಾಶಯಗಳು. ಈಗ ಅಪ್ಪಾಜಿ, ನಮ್ದು ತಿಗಡಿ ಅಪ್ಪಾಜಿಯವರು ನಮಗ ಗುರುಗಳು. ಯಾಕಂದ್ರ ಈ ಸತ್ಸಂಗದೊಳಗ ಹಲವಾರು ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಅವರು ನಮ್ಗ ಮಾರ್ಗದರ್ಶನ ಮಾಡಿದ್ರು. ಹಂಗೆ ಅವರು ಹೆಂಗ ಒಂದು ನಮಗ ಪಿತೃ ಸಮಾನ ಇದ್ದಂಗ ಅವ್ರ ಹೃದಯ ಕೂಡ ಮಾತೃ ಹೃದಯ ಅಂತ ಅಪ್ಪಾಜಿಯವರು ಒಂದ್ ಸ್ವತಃ ಗುರುವನ್ನ ಕುರಿತು ಒಂದು ಗುರು ಸ್ಮರಣೆ ಮಾಡುವಂತ ಒಂದು ಸುಂದರ ಕಾರ್ಯಕ್ರಮ ಇದು. ಅದಕ್ಕಾಗಿ ನಾವೆಲ್ರೂ ಹೂವಾಗ್ದಿದ್ರು ಪರವಾಗಿಲ್ಲ, ಮುಳ್ಳಾಗದಿರೋಣ ಅಂತ ಹೇಳಿ ಯಾವುದೇ ಅನಾವಶ್ಯಕವಾಗಿ ಮೈಕ್ ವಿಡಿಯೋ ಆನ್ ಮಾಡ್ಲಾರ್ದೆ ಕಾರ್ಯಕ್ರಮಕ್ಕೆ ಯಾವುದೇ ಭಂಗ ತರದಂತೆ ಎಚ್ಚರಿಕೆಯಿಂದ ಈ ಕಾರ್ಯಕ್ರಮವನ್ನು ಆಸ್ವಾದಿಸೋಣ ಅಂತ ಹೇಳಿ ತಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಅಪ್ಪಾಜಿ, ತಾವು ಕಾರ್ಯಕ್ರಮವನ್ನು ಮುಂದುವರಿಸಿ ನಮಗ ಒಂದು ಸುಮಧುರ ಭಾವ, ಒಂದು ಭವ್ಯತೆಯನ್ನು ಹಾಡ ಬಾಳ ಸುಂದರ. ಹೌದ್ರಮ್ಮ. ಲಕ್ಷ್ಮಿ ಅಕ್ಕ ಶರಣು ಶರಣಾರ್ಥಿ. ಹಾಡ ಬಾಳ ಸುಂದರ. ಹಾ ರೀ, ಅದ ರೀ ಮುಂಜಾನೆ ಅವ್ರ ಹಾಡ್ ಕೇಳ್ದೆ. ನನ್ಗ ಎಲ್ಲಿ ಅದನ್ನ ನಿಮ್ಮೆಲ್ಲರಿಗೂ ಬಾಳ ಆನಂದ ಕೊಡ್ತು. ಅಮ್ಮೋರಿಗೆ ಶರಣು ಶರಣಾರ್ಥಿ. ಹಾಡ ಭಯಂಕರ ಸುಂದರ, ಆನಂದ ಕೊಡ್ತು. ಶರಣು ಶರಣಾರ್ಥಿ.
ಈ ವಯಸ್ಸಿನೊಳಗ್ನು ಅದೆಷ್ಟು ಚೆನ್ನಾಗಿ ಹಾಡಿದ್ರು. ಮುಂಜಾನೆ ನಾ ಈ ಹಾಡ್ ಕೇಳಿದೆ, ಅದಕ್ಕಾಗಿ ಮತ್ತೆ ಅದನ್ನ ನಿಮ್ಮೆಲ್ಲರ ಮುಂದ ಅದನ್ನ ಮತ್ತ ಪ್ರಸ್ತುತ ಪಡಿಸ್ಬೇಕಂತ ಇಚ್ಛೆ ಆಗಿ ಅವರನ್ನ ನಾ ಮೊದ್ಲೇ ಕಾಲ್ ಮಾಡಿ ಹೇಳಿದೆ. ಧನ್ಯವಾದ ಅಮ್ಮ. ಅಪ್ಪಾಜಿ ಮುಂದುವರಿಸ್ರಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಸವಾದಿ ಶಿವಶರಣರನ್ನ, ಸಿದ್ದೇಶ್ವರ ಮಹಾಗುರುಗಳನ್ನ, ಲೋಕದ ಎಲ್ಲ ದಾರ್ಶನಿಕರನ್ನ, ಜಗತ್ತಿಗೆ ಪರಮಗುರು ಆದಿಗುರು ದತ್ತಾತ್ರೇಯ ಅಂತ ನಾವು ಕರಿತೇವೆ, ಅಂತಹ ದೈವ ಸ್ವರೂಪಿ ಸಮಸ್ತ ಗುರು ವೃಂದಕ್ಕೆ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಇಲ್ಲಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ನಿಜವಾಗಿಯೂ ವಿಶ್ವದ ಯಾವ ಪ್ರದೇಶದಲ್ಲೂ ಕೂಡ ಇರ್ಲಿಕ್ಕಿಲ್ಲ, ನಮ್ಮ ನಾಡಿನಲ್ಲಿ ಗುರುವಿಗೆ ನಮನ ಸಲ್ಲಿಸಲಿಕ್ಕೆ ಒಂದು ಪವಿತ್ರ ದಿನವನ್ನ ಮೀಸಲಾಗಿಟ್ಟಿದ್ದಾರೆ ನಮ್ಮ ಹಿರಿಯರು. ಗುರುವಿಗೆ ದೇವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಹೀಗೆ ಇಲ್ಲಿ ಆಚಾರ್ಯ ದೇವೋಭವ ಮೂರನೇ ಸ್ಥಾನ ಅಂತ ಏನರ್ಥ ಅಲ್ಲ, ಅಲ್ಲಿ ಸ್ಥಾನಗಳು ಅಲ್ಲ. ಈ ನಾಲ್ಕೂದರಲ್ಲಿನೂ ಕೂಡ ಮಾತೃದೇವೋಭವ, ದೇವನಲ್ಲಿ ಮಾತೃತ್ವ ವಾತ್ಸಲ್ಯ ಇರಬೇಕು. ತಾಯಿಯ ಮಮತೆ ವಾತ್ಸಲ್ಯ ಎಲ್ಲಿ ಇದೆಯೋ ಅದು ದೇವರು. ಪಿತೃದೇವೋಭವ, ವಾತ್ಸಲ್ಯದ ಜೊತೆಗೆ ಒಂದಿಷ್ಟು ಜವಾಬ್ದಾರಿ, ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡತಕ್ಕಂತ ಒಂದು ಗುಣ ಯಾರಲ್ಲಿ ಇರ್ತದ, ಅವರನ್ನು ದೇವರ ಸಮಾನವಾಗಿ. ಮಾತೃ ಭಾವಜೀವಿ ಆದರೆ ಪಿತೃ ಬುದ್ಧಿಜೀವಿ. ಆಚಾರ್ಯ ಭಾವ ತುಂಬಿದರೆ, ಬುದ್ಧಿ ತುಂಬಿದೆ, ಅದಕ್ಕೆ ಒಂದು ಸರಿಯಾದ ದರ್ಶನ ತೋರ್ತಕ್ಕಂಥವನು, ಚಾನಲೈಸ್ ಮಾಡ್ತಕ್ಕಂಥ ಯಾರು ಅಂದ್ರೆ ಗುರು. ಆತನು ದೇವರ ಸಮಾನ. ಅತಿಥಿ ದೇವೋಭವ, ಇಷ್ಟೆಲ್ಲ ಇದ್ದುಕೊಂಡು ಕೂಡ ಮಗುವಿಗೆ ಅಲ್ಲಲ್ಲಿ ಎಡರು ತೊಡರುಗಳು ಬಂದಾಗ, ಸೋತೆನೆಂದಾಗ ಒಂದಿಷ್ಟು ಸಾಂತ್ವನ ಹೇಳಿ ನಾನಿದ್ದೇನೆ ನಡಿ ಅಂತ ಹೇಳುವ ಸಮಸ್ತ ನಿಸರ್ಗ ಮತ್ತು ಸಮಾಜ
ಇದು ಅತಿಥಿ. ಈ ಎಲ್ಲ ಒಟ್ಟುಗೂಡಿದ್ದೇ ದೇವರು. ಇಂಥ ದೇವರು ಎಲ್ಲಿದ್ದಾರೆ ಅಂತಂದ್ರೆ ಕಲ್ಲು ಮಣ್ಣುಗಳಲ್ಲಿಲ್ಲ, ದೇವಾಲಯಗಳಲ್ಲಿಲ್ಲ, ಯಾವ ಸ್ಮಾರಕಗಳಲ್ಲೂ ಇಲ್ಲ. ಇವೆಲ್ಲ ಒಟ್ಟು ಸೇರಿಸಿದ್ರೆ ಬರತಕ್ಕಂತಹ ಆ ಒಂದು ಫಲಿತಾಂಶ, ಅದಕ್ಕೆ ತತ್ವ, ಅದಕ್ಕೆ ಶಕ್ತಿ, ಅದಕ್ಕೆ ಚೈತನ್ಯ, ಅದಕ್ಕೆ ಅರಿವು, ಬೆಳಗು, ಬಯಲು, ಅಲ್ಲಮರ ಶೂನ್ಯ. ಇವು ಗುರುವಿನ ತತ್ವಗಳಿವೆಲ್ಲ. ಲೌಕಿಕದಲ್ಲಿ ಇರತಕ್ಕಂಥ ನಮ್ಮನ್ನ ಒಂದಿಷ್ಟು ತಿದ್ದಲಿಕ್ಕೆ, ಲೌಕಿಕವಾಗಿರುವ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ಲಿಕ್ಕೆ ವಿವಿಧ ರೂಪಗಳನ್ನ ಧಾರಣ ಮಾಡಿ ಗುರು ಬರ್ತಾರೆ. ಆ ರೂಪವೇ ಗುರು ಅಲ್ಲ, ಆ ಶಕ್ತಿ ಚೈತನ್ಯ ಗುರು. ಅದಕ್ಕೆ ಹೇಳ್ತಾರೆ ಗುರು ಚೈತನ್ಯ ಹೈ, ಗುರು ಶಕ್ತಿ ಹೈ, ಗುರು. ಯಾಕಂದ್ರೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಂತಹ ಸದ್ಗುರುವನ್ನ ನೆನೀತಕ್ಕಂಥ ಅಪರೂಪದ ದಿವಸ ಇವತ್ತು. ಇದನ್ನ ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ. ವ್ಯಾಸರನ್ನ ಗುರು ಅಂತ ಇಟ್ಕೊಂಡು ಈ ಅರ್ಥದಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಇದು ಹೆಚ್ಚು ಒಂದಿಷ್ಟು ಪ್ರಚಾರಕ್ಕೆ ಬಂದದ್ದು ನಮ್ಮ ನಾಡಿನಲ್ಲಿ ಇಂತಹ ಮಹಾನ್ ಗುರುಗಳಿಂದ. ಅಂತಹ ಗುರುಗಳನ್ನ ಅಮ್ಮ ಅವರು ಪುಣೆಯಿಂದ ರಘುರಾಮ್ ಭಟ್ ಅವರ ಶ್ರೀಮತಿಯವರು ಬಹಳ ಸುಂದರವಾಗಿ ಬಿಡಿ ಬಿಡಿಯಾಗಿ ಗುರು ಅಂದ್ರೆ ಏನು ಅನ್ನೋದನ್ನ ಆ ಹಾಡಿನಲ್ಲಿ ಹೇಳಿದರು. ಅದನ್ನು ವಿಶ್ಲೇಷಣೆ ಮಾಡಿದರೆ ರಘುರಾಮ್ ಭಟ್ರು ಕೈ ಕೊಟ್ರೆ ಒಂದು ಪೆರಡ್ ಆಗುತ್ತೆ. ಬಹಳ ಅದ್ಭುತವಾದಂತಹ ಅರ್ಥಪೂರ್ಣವಾದ ಗೀತೆ. ನಾಡಿನಾದ್ಯಂತ ಎಲ್ಲ ಕಡೆಗಳು ಇಲ್ಲಿ ಕೂಡ ಇದು ಇವತ್ತು ನಡೆದಿದೆ. ಮಹಾರಾಷ್ಟ್ರ, ಕರ್ನಾಟಕ, ಇಲ್ಲೆಂದರಲ್ಲಿ ಎಲ್ಲಿ ನೀವು ಆನ್ಲೈನ್ ಕಾರ್ಯಕ್ರಮ ಆನ್ ಮಾಡ್ತಿರೋ ಅಲ್ಲೆಲ್ಲ ಗುರು ಪರಂಪರೆ, ಗುರುವಿಂದ ನಾವು ಕೇಳಿದ್ದೇವೆ. ಇವತ್ತು ಕೆಲವರು ಭಾಗಿ ಕೂಡ ಆಗಿದ್ದಾರೆ. ಇಂತಹ ಒಂದು ಮಹಾಪರ್ವದಲ್ಲಿ ನಾವು ನಮ್ಮ ಸದ್ಗುರುಗಳನ್ನ ನೆನಿಬೇಕಲ್ಲ, ಸ್ಮರಣೆ ಮಾಡಬೇಕು. ಇದರಲ್ಲಿ ಎರಡು ರೀತಿ. ಒಂದು ಸ್ಮರಣೆ ಅಂದ್ರೆ ಒಂದು ಹಬ್ಬದ ಹಾಗೆ ಆಚರಣೆ ಮಾಡಿ ಬಿಡೋದೆ, ಅಥವಾ ನೆಪ ಮಾತ್ರಕ್ಕೆ ಸ್ಮರಣೆ, ಆ ಮೂಲಕ ಆ ಗುರುವಿನ ತತ್ವಗಳ ವಿವೇಚನೆ, ಅನುಭವ, ಅವುಗಳನ್ನ ಒಂದಿಷ್ಟು ನಮ್ಮದನ್ನಾಗಿ ಮಾಡಿಕೊಳ್ಳುವ ಒಂದಿಷ್ಟು ಚಿಂತನೆ ಮಾಡೋದು ಯೋಗ್ಯ ಅಂತ ನನಗನ್ನಿಸ್ತು. ಹಾಗಾದ್ರೆ ಸದ್ಗುರು ಹೇಗಿರ್ತಾರೆ? ನಾವು ಕಂಡ ಸದ್ಗುರುಗಳು ಹೇಗಿರ್ತಾರೆ? ಇಲ್ಲಿ ರೂಪ, ನಾಮ, ಕಾಲ, ದೇಶದಲ್ಲಿರುವ ಹಲವಾರು ಗುರುಗಳಿದ್ದಾರೆ. ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಸೂಫಿಯಲ್ಲಿ ಗುರುಗಳಿದ್ದಾರೆ, ಸಂತರಿದ್ದಾರೆ, ಸಂತ ಪರಂಪರೆಯೊಳಗೆ ಇಂಚೇರಿ ಸಂಪ್ರದಾಯದಲ್ಲಿದ್ದಾರೆ, ನಮ್ಮ ವೈದಿಕ ಧರ್ಮದಲ್ಲಿ ಇದ್ದಾರೆ.
ಬೇಕಾದಷ್ಟು ನಮಗೆ ಸಾಂತ್ವನ ಹೇಳಿ ಮುನ್ನಡೆಸಿದವರು ಈ ಎಲ್ಲರೂ ಗುರುಗಳಾಗ್ತಾರೆ. ಅಪ್ಪ ಅವರು ಹೇಳುವ ಹಾಗೆ ನಿಸರ್ಗದ ಪ್ರತಿ ವಸ್ತು ಗುರು ಆಗ್ಲಿಕ್ಕೆ ಸಾಧ್ಯದ, ಸಣ್ಣ ಹೂ ಕೂಡ. ಅದಕ್ಕಾಗಿ ಗುರು ಅನ್ನೋದನ್ನ ಬಹಳ ವಿಶಾಲ ಅರ್ಥವಾಗಿ ತೆಗೆದುಕೊಂಡು ಬಿಟ್ರೆ ನಮಗೆ ಈ ಬಾಹ್ಯ ಗುರುವಿನ ಜಂಜಾಟದಿಂದ ಮುಕ್ತಿ ದೊರೆಯುತ್ತದೆ. ಆವಾಗ ಪಂಢರಪುರ ಇರಬಹುದು, ಆಳಂದಿ ಇರಬಹುದು, ಜ್ಞಾನ ಯೋಗಾಶ್ರಮ ಇರಬಹುದು, ಇಂಚೇರಿ ಸಂಪ್ರದಾಯದ ಮೂಲ ಸ್ಥಾನ ಇರಬಹುದು, ಅವು ಯಾವೂ ಕೂಡ ನಮಗೆ ಹೋಗಲೇಬೇಕು, ಅಲ್ಲಿಯೇ ಇದ್ದಾನೆ ಅನ್ನುವ ಭಾವವನ್ನು ತೊರೆದು ಅವನು ಅಲ್ಲಿಯೂ ಇದ್ದಾನೆ ಇಲ್ಲಿಯೂ ಇದ್ದಾನೆ, ನಮ್ಮ ಸ್ಮರಣೆ ಮಾಡಿದರೆ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾನೆ ಅನ್ನೋದಕ್ಕೆ ಬೇಕಾದಷ್ಟು ಭಕ್ತ ಭಗವಂತರ ಮಧ್ಯದ ಕಥೆಗಳು ಉಪಕಥೆಗಳು ನಮಗೆ ಸಿಗ್ತವೆ. ಕಥೆ ನಡೆದಿಲ್ಲದೆ ಇರಬಹುದು, ಆ ಕಥೆಯ ಭಾವ, ಆ ಕಥೆಯ ನೀತಿ ತುಂಬಾ ಮಹತ್ವದ್ದು. ಇದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ನಮ್ಮ ಗುರುಗಳು ಪ್ರವಚನದಲ್ಲಿ ಹೇಳಿದ್ದು ನಿಜದ ಗುರು ಯಾರು ಅನ್ನೋದು ಅರ್ಥ ಆಗತ್ತೆ. ಅದಕ್ಕೆ ಅವರು ಹಲವಾರು ಬಾರಿ ಹೇಳಿದ್ದಾರೆ. ಒಂದು ಹಂತದಲ್ಲಿ ನಿಮ್ಮ ಪತ್ನಿ ಗುರು ಆಗ್ತಾಳೆ, ಪತ್ನಿಗೆ ಪತಿ ಗುರು ಆಗ್ತಾನೆ. ಬಹಳಷ್ಟು ಸಲ ಈ ಮಾತು ಬಂದಿದೆ. ಆದ್ರೆ ಅವ್ರು ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಇಂತಹ ಗುರು ಹೀಗಿದ್ರು, ನಮ್ಮ ಗುರು ಹೇಗಿದ್ರು ಅನ್ನೋದನ್ನ ನಾವು ಚಿಂತನೆ ಮಾಡತಕ್ಕಂಥ, ನಾವು ನಿತ್ಯವೂ ಅವರ ಮಾತುಗಳನ್ನ ಮಂತ್ರದಂತೆ ಕೇಳತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಗುರುಗಳು ಹೇಗಿದ್ರು ಅನ್ನೋದನ್ನ ಇನ್ನೊಬ್ಬರ ಬಾಯಿಂದ ಕೇಳೋದು ಒಂದು ರೀತಿ ಮಜವಾಗಿರ್ತದೆ. ಅದ್ರ ಜೊತೆಗೆ ಅವರು ಹೇಗಿದ್ರು ಅನ್ನೋದನ್ನ ಅವರೇ ಹೇಳ್ಕೊಂಡ ಒಂದು ಬರಹದ ಮೂಲಕ ಒಂದಿಷ್ಟು ಚಿಂತನೆ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೇನೆ ಇವತ್ತು. ಒಂದು ರೀತಿ ಬೇರೆ ರೀತಿ ನಮ್ಮ ಬಗ್ಗೆ ನಾವೇ ಹೇಳೋದು ಅಂದ್ರೆ ಒಂದು ರೀತಿ ಆತ್ಮಚರಿತ್ರೆ ಬರೆದವ್ರು ಬೇಕಾದಷ್ಟು ಜನ ಇದೆ, ನಾವು ನೋಡ್ತಾ ಇದ್ದೀವಿ. ತುಂಬಾ ಜನ ಆತ್ಮಚರಿತ್ರೆ, ಮಹಾತ್ಮ ಗಾಂಧಿಯಿಂದ ಹಿಡಿದುಕೊಂಡು ಬಹಳ ಜನ ಬರೆದಿದ್ದಾರೆ. ಆತ್ಮಚರಿತ್ರೆಯಲ್ಲಿ ಕೆಲವರು ಬರೆದಿದ್ದಾರೆ, ಕೆಲವರು ಬರೆಸಿದ್ದಾರೆ. ಇದರಲ್ಲಿ ಆತ್ಮಚರಿತ್ರೆಯಲ್ಲಿ ನಾವು ಬರೆದಾಗ ಒಂದಿಷ್ಟು ಅಹಂ ಆಗಲಿ, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳುವಂತ ಸಮಾಜದ ಮುಂದೆ ನಮ್ಮನ್ನ ಒಂದಿಷ್ಟು ಎಕ್ಸಿಬಿಟ್ ಮಾಡತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲದೆ ಬಂದಿರ್ತದೆ, ಸಾಧ್ಯತೆ ಇದೆ. ಅದು ಗಾಂಧಿ ಅಂತ ಮಹಾತ್ಮರಲ್ಲಿ ಬಹಳ ಕ್ವಚಿತ್ ಇರಬಹುದು. ಲೋಪ ಇಲ್ಲದೆ ಯಾವುದೂ ಕೂಡ ಆಗುವುದಿಲ್ಲ. ಗೊತ್ತಿಲ್ಲದೆ ನಮ್ಮ ಅರಿವು ಆ ರೀತಿ ಬರೆಸ್ತದ ಅಂತ. ಈಗ ನಾನು ಸಿದ್ದೇಶ್ವರಪ್ಪರ ಬಗ್ಗೆ ಹೇಳೋದು, ಇಲ್ಲಿರುವ ಬೇಕಾದಷ್ಟು ನನಗಿಂತ ಅವ್ರ ಜೊತೆಗೆ ಸಂಪರ್ಕ ಮತ್ತು ಒಡನಾಡಿಯಾಗಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅವರು ತಮ್ಮ ಅನುಭವಗಳನ್ನು ಹೇಳೋದು, ಅಪ್ಪ ಅವ್ರು ಹೀಗಿದ್ರು ಹೇಳುವಾಗ ಒಂಚೂರು ಅಭಿಮಾನ ಅವರನ್ನ ಒಂದಿಷ್ಟು ಅತಿ ಮಾನುಸ ರೀತಿಯಲ್ಲಿ ಸೃಷ್ಟಿಸ್ಲಿಕ್ಕೆ ಹೊರಡುತ್ತದೆ, ಅಥವಾ ಒಂದು ರೀತಿ ವೈಭವೀಕರಿಸ್ಲಿಕ್ಕೆ ಶುರು ಮಾಡಿ. ತಪ್ಪೇನಿಲ್ಲ, ಅದು ತಪ್ಪು ಅಂತ ಹೇಳಂಗಿಲ್ಲ, ಹಾಗಿರ್ತದ. ಆದ್ರೆ ಒಬ್ಬ ಗುರು ಅಥವಾ ಒಬ್ಬ ವ್ಯಕ್ತಿ ತಮ್ಮ ಬಗ್ಗೆನೇ ಬರ್ಕೊಂಡದ್ದು ಹೇಗಿರ್ತದ ಅನ್ನುವ ಕುತೂಹಲ ಅಪ್ಪಾಜಿಯವರು ಅಂತಿಮ ಅಭಿವಂದನ ಪತ್ರ ಅಂತ ಒಂದು ಬರೆದಿಟ್ಟಿದ್ರು. ಅದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಅಭಿವಂದನ ಅಂತಂದ್ರ ಥ್ಯಾಂಕ್ಸ್ ಹೇಳೋದು. ಥ್ಯಾಂಕ್ಸ್ ಹೇಳೋದು ಅಂದ್ರೆ ನಿಮಗೆ ಧನ್ಯವಾದಗಳು. ಎಲ್ಲರೂ ಅದನ್ನು ಮರಣ ಪತ್ರ ಅಂತ. ಸೊ ಅದಲ್ಲ, ಅಷ್ಟು ಚಿಲ್ಲರೆ ಇಲ್ಲ ಅದು.
ಇಡೀ ಸಮಸ್ತ ಜಗತ್ತಿಗೆ ಒಂದು ಧನ್ಯವಾದ ಹೇಳಿ ನಾನು ಹೊರಡ್ತೀನಿಪ್ಪ ಅಂತ ಹೇಳೋದು. ಆ ಧನ್ಯವಾದ ಪತ್ರದಲ್ಲಿ ಇರುವ ವಿಷಯಗಳನ್ನ ಅವರು ABCD 4 ಭಾಗ ಮಾಡಿದ್ದಾರೆ. ಸುಮ್ಮನೆ ಹಿಂಗೆ ಓದ್ಕೊಂತ ಹೋದ್ರು ಬೇರೆ ಬಹಳ ಒಂದಿಷ್ಟು. ನಮ್ಮ ಗುರು ಇದನ್ನ ಬರೀಲಿಕ್ಕೆ ಕಾರಣ ಏನು ಅಂತ ಒಂದಿಷ್ಟು ಆಲೋಚನೆ ಮಾಡ್ತಾ ಹೊರಟ್ರೆ ಒಂದು ಅದ್ಭುತ ಘಟನಾವಳಿಗಳ ಇತಿಹಾಸನೇ ಹೊರಗೆ ಬರ್ತದ ಅಂತ ನನಗನಿಸಿದೆ. ಅದು ನನಗೆ ಅನಿಸಿದ್ದು ಒಮ್ಮೊಮ್ಮೆ ಅತಿರಂಜಿತನೂ ಇರ್ಬೋದು, ಒಮ್ಮೊಮ್ಮೆ ತಪ್ಪು ಇರ್ಬೋದು. ಆ ತಪ್ಪು ಒಪ್ಪುಗಳು ಅತಿರಂಜಿತ ಎಲ್ಲ ಸದ್ಗುರುಗಳ ಪಾಲಕೇನೆ. ಅದನ್ನು ತಮ್ಮಂತವ್ರ ಮುಂದೆ ಇಟ್ರೆ ಅದರಲ್ಲಿ ಲೋಪದೋಷಗಳು ಏನಾದರೂ ಇದ್ರೆ ನನಗೂ ಕೂಡ ಅದನ್ನು ತಿದ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಂತ ಭಾವಿಸಿ ನಿಮ್ಮ ಮುಂದೆ ಇಡ್ತೀವಿ. ಅದು 2 ಲ್ಯಾಂಗ್ವೇಜ್ ಅಂದ್ರೆ ಭಾಷೆಯಲ್ಲಿದೆ, ಕನ್ನಡದಲ್ಲಿ ಇದೆ, ಇಂಗ್ಲಿಷ್ನಲ್ಲೂ ಇದೆ. ಯಾವುದೇ ವ್ಯಕ್ತಿ ಮಾತೃಭಾಷೆಯಲ್ಲಿ ವಿಷಯ ಮಂಡನೆ, ಮಾತೃಭಾಷೆಯಲ್ಲಿ ಬರವಣಿಗೆ ಏನಿರ್ತದ ಅದು ಅತ್ಯಂತ ವಾಸ್ತವಕ್ಕೆ ಹತ್ತಿರವಾಗಿರ್ತದ ಮತ್ತು ತನ್ನೆಲ್ಲ ಮನಸ್ಸಿನ ಒಳ ಬೇಗುದಿಗಳನ್ನು ಹೊರಗೆ ಚೆಲ್ತಿರ್ತದೆ. ಇನ್ನೊಂದು ಭಾಷೆಗೆ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಕೂಡ ಇಂಗ್ಲಿಷ್ ಮಾತೃಭಾಷೆ ಇದ್ದವ್ರು ಬೇರೆ ಭಾಷೆ ಅದನ್ನೇನಾದ್ರೂ ಮಾಡಿದ್ರೆ ಅದು ಆಗೋದಿಲ್ಲ, ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಎಲ್ಲ ಭಾಷಾ ವಿಜ್ಞಾನಿಗಳ ಅನುವಾದಕರ ಒಂದು ರೀತಿ. ಅದಕ್ಕೆ ಇವತ್ತು ಬಸವಣ್ಣವರ ವಚನಗಳನ್ನ ಅನುವಾದ ಮಾಡಿದ್ದಾರೆ. ಬಿಕಾಸ್ ಪ್ರಶ್ನೆ ಬರೋದು ಅನುವಾದ ಮಾಡಿದ್ರೆ ಕೆಟ್ಟ ಹೋಗುತ್ತೆ. ಅದು ಭಾವಾನುವಾದವ. ಸೆರೆಗೊಡ್ಡಿ ಬೇಡುವೆನಯ್ಯ ಹ್ಯಾಕ್ ಮಾಡ್ಲಿಕ್ಕೆ ಬರ್ತದೆ ಇಂಗ್ಲಿಷ್ನಲ್ಲಿ? ಸೆರೆಗೊಡ್ಡಿ ಬೇಡೋದು ಇದರ ಭಾವ ಎಂತಹ ಶ್ರೀಮಂತ ಭಾವ ಅಂದ್ರೆ ಸಂಪೂರ್ಣ ಸಮರ್ಪಣವಾಗಿ ನನ್ನದೇನೂ ಇಲ್ಲ ಅಂತ ಸೆರೆಗೊಡ್ತೀನಿ. ಬೇಡ್ತೀನಿ, ಬೇಕಾದ್ರೆ ಭಿಕ್ಷುಕನು ಅಂತ ಆಗ್ತದೆ. ಇಲ್ಲಿ ಭಿಕ್ಷುಕ ಅಲ್ಲ, ನನ್ನನ್ನ ಸಂಪೂರ್ಣವಾಗಿ ಕೂಡಲ ಸಂಗಮ ದೇವ ನಿನ್ನಲ್ಲಿ ಸಮರ್ಪಣೆ ಮಾಡಿ ಬೇಡ್ಕೊಳ್ತಾ ಇದ್ದೀನಿ. ಈ ಭಾವವನ್ನ ಇಂಗ್ಲಿಷ್ನಲ್ಲಿ ತಿಳಿದು ತುಂಬಾ ಕಷ್ಟ ಆಗ್ತದೆ. ಹೀಗಾಗಿ ಇಲ್ಲಿ ಇಂಗ್ಲಿಷ್ನಲ್ಲಿರುವ ಅಭಿವಂದನಾ ಪತ್ರ ಕನ್ನಡ ಬಾರದವರಿಗೆ ಮಾತ್ರ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ನನಗನಿಸ್ತದೆ. ಇಲ್ಲಿ ನೋಡಿ ಅ ಪ ಕ ಡ ಅದಾವ. ಮೊದಲ ಭಾಗದಲ್ಲಿ 4 ಪಾಯಿಂಟ್ಸ್ ಅದಾವ, 2ನೇ ಭಾಗದಲ್ಲಿ 3 ಇದಾವ, 3ನೇ ಭಾಗದಲ್ಲಿ 3 ಇದಾವ, 4ನೇ ಭಾಗದಲ್ಲಿ 3 ಇದಾವ. ಕೊನೆಯದಾಗಿ ಅಂತಿಮ ನೆನಹು ಅಂತ ಹೇಳಿ ಅಲ್ಲಮರ ಒಂದು ಪದ್ಯವನ್ನು ಕೊಡ್ತಾರೆ, ಒಂದು ವಚನ ಹಾಕ್ತಾರೆ. ನಾನು ಬಹಳ ಸರಳಕ್ಕೆ ಮಾಡ್ಕೊಂತಾನೆ ಹೋಗ್ತೀನಿ. ಭಾಗ 1. ಈ 4ರಲ್ಲಿ ಅವ್ರು ಏನ್ ಹೇಳ್ಯಾರ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ. ಬದುಕು ಅನುಭವಗಳ ಪ್ರವಾಹ. ಬದುಕು ಅನುಭವಗಳ ಪ್ರವಾಹ. 1, ಅದರ ಸಿರಿವಂತಿಕೆಯು ವಿಶ್ವಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ. ಅನುಭವಗಳ ಸಿರಿವಂತಿಕೆ ಇದೆಯಲ್ಲ, ಆ ಅನುಭವಗಳು ಶ್ರೀಮಂತವಾಗಬೇಕಾದ್ರೆ ಆ ಅನುಭವಗಳು ವಿಶ್ವಚಿಂತನೆ ಆಗಬೇಕು, ಕುಟುಂಬ ಚಿಂತನೆ ಆಗ್ಬಾರ್ದು, ಊರು ಉಸಾವರಿ ಆಗ್ಬಾರ್ದು. ಮತ್ತು ಸತ್ಯ ಶೋಧನೆಗಳಿಂದ ಅನುಭವಗಳು ಸತ್ಯವಾಗಿರಬೇಕು, ಸುಳ್ಳಿರಬಾರದು. ಇದನ್ನು ಬರಿಬೇಕಾದ್ರೆ ಅಪ್ಪಾಜಿ ಸರಳವಾಗಿ ಬರೆದಾರ. ಇದನ್ನ ಅವರೇನು ಬಹಳ ತಲೆ ಕೆಡಿಸ್ಕೊಂಡು ಬರೆದಿಲ್ಲ ಅಂತ ಅನ್ಸುತ್ತೆ. ಮತ್ತು ಅವರು ಇದನ್ನು ಬರೆದಿರೋದು ತಮಗೆಲ್ಲ ಗೊತ್ತಿರೋದು ಹಾಗೆ 2014ರಲ್ಲಿ ಗುರುಪೂರ್ಣಿಮೆ ದಿವಸ ಬರೆದಿದ್ದಾರೆ. ಮುಂದೆ 8 ವರ್ಷಗಳ ಮೊದಲು ಸಿದ್ಧತೆ. ನಾವು ಬೆಡ್ನಾಗಿದ್ದಾಗ ಯಪ್ಪ ನೀನ್ ಆಸ್ತಿ ಯಾರ್ಯಾರು ಬೇಕು ಬರೀಯೋ ಅಂತಂದ್ರೆ ಏನೇನು ಸಾಯ್ತಾನ ನೋಡೋಣ ಅಂತ
ಅಪ್ಪಾಜಿಯವರು ಎಂಥ ನಿರ್ಮೋಹಿ, ನಿರ್ಲಿಪ್ತ. ಅವ್ರ ಆಸ್ತಿ ಅಂತೂ ಏನಿಲ್ಲ, ಮತ್ ಬೇರೆ. ಆದ್ರೆ ಒಂದು ಸಂದೇಶವನ್ನ ಕೊಡುವಾಗ ಮೊದಲೇ ಮಾನಸಿಕವಾಗಿ ಎಂಥ ಸಿದ್ಧತೆ ರೀ. ಅದು ಮುಂದೆ ಅವ್ರಿಗೆ ಗೊತ್ತಿರ್ಬೋದು, ತಾವು ದೇಹತ್ಯಾಗ ಮಾಡೋ ದೋಷ ಗೊತ್ತಿರ್ಬೋದು, ಇಲ್ಲ ಅಂತ ಅನ್ನಂಗಿಲ್ಲ. ಅದಕ್ಕಾಗಿ ಇಷ್ಟು ಸಿದ್ಧತೆನ. ಎಂಥ ವ್ಯಕ್ತಿತ್ವ, ಎಂಥ ವ್ಯಕ್ತಿತ್ವ, ಯೋಚನೆ ಮಾಡ್ರಿ. ನಾನು ಬದುಕಿದ್ದೇನೆ, ನಾನು ಇಷ್ಟು ವರ್ಷ ಆಗಿದ್ದೆ ಅಂದ್ರೆ ಒಂದು ತೀರ್ಮಾನಕ್ಕೆ ಬರುವಂತಹ, ತಮ್ಮ ಬದುಕಿನ ಬಗ್ಗೆ, ತಮ್ಮ ಜೀವನದ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳುವ ಸಮಯ ಬಂದಾಗ ಐ ಥಿಂಕ್ ನನ್ನ ಕೆಲಸ ಪರಿಪೂರ್ಣಗೊಂಡಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕಾಗಿ ಬದುಕು ಅನುಭವಗಳ ಪ್ರವಾಹ. ಅನುಭವ ಬಿಟ್ರೆ ನಮ್ಮ ಬದುಕು ನರಕ, ನಮ್ಮ ಬದುಕು ಇದ್ದು ಸತ್ತಂತೆ. ಬೆಳಿಗ್ಗೆ ಏಳುವುದರಿಂದ ಹಿಡಿದುಕೊಂಡು ರಾತ್ರಿ ಮಲಗುವವರೆಗೂ ನಾವು ಒಂದು ಪೇಪರು ಪೆನ್ ಹಿಡ್ಕೊಂಡು ಅನುಭವಗಳನ್ನ ಬರೆದು ಬಿಡ. ಏನ್ ಮಾಡಿದೀವಿ, ಅನುಭವಗಳಂದ್ರೆ ಏನು? ಎದ್ದ ನಂತರ ನಮ್ಮ ಇಡೀ ಒಂದು ದಿನದಲ್ಲಿ ನಮ್ಮ ಮೇಲಾದಂತಹ ಪರಿಣಾಮ ಮತ್ತು ನಾವು ಏನು ಮಾಡಿದೀವಿ, ನಮಗೆ ಯಾರು ಏನ್ ಮಾಡಿದ್ರು, ಅದರಿಂದ ಏನಾಯ್ತು, ಘಟನೆಗಳನ್ನ ಬರಿತಾ ಹೋದ್ಮೇಲೆ ಒಂದು ಲಿಸ್ಟ್ ಆಗ್ತದೆ. ಲಿಸ್ಟ್ ಆದ ಮೇಲೆ ಇದರಲ್ಲಿ ಒಳ್ಳೇದ್ ಯಾವುದು, ಕೆಟ್ಟದ್ ಯಾವುದು ಅಂತ ಹೇಳಿ ಪ್ರಾಮಾಣಿಕವಾಗಿ ಒಳ್ಳೇದಕ್ಕ ಒಂದು ಕೆಂಪು ಇದರಿಂದ ರೈಟ್ ಹಾಕೋದು, ಉಳಿದದನ್ನ ಹಂಗೆ ಬಿಟ್ರೆ ನಮ್ಮ ರಿಸಲ್ಟ್ ನಾವನ್ನ ನೋಡ್ಬೋದು. ಈ ಅನುಭವಗಳಿದಾವಲ್ಲ, ಈ ಬದುಕು ಹೀಗೆ ನಿತ್ಯವೂ ಅನುಭವ ಇರ್ತಾವೆ, ಪಾಸಿಟಿವ್ ಅಂಡ್ ನೆಗೆಟಿವ್. ಈ ಇತಿಹಾಸದಲ್ಲಿ ಅಪ್ಪ ಅವರು ಈಜ್ ಬಂದಾರೆ, ಅವರೇನು ನಮ್ಮನ್ನ ಬಂತೆ ಇದ್ದವ್ರೆ. ಆದ್ರೆ ಆ ಅನುಭವಗಳನ್ನ ಎರಡು ಮಾಡ್ಬೇಕಂತಾರ. ಒಂದು ಸಿರಿವಂತಿಕೆ ಮಾಡ್ಬೇಕು, ಇನ್ನೊಂದು ಸೌಂದರ್ಯಗೊಳಿಸ್ಬೇಕು ಅಂತ. ಸಿರಿವಂತಿಕೆ ಸೌಂದರ್ಯ ಮತ್ತು ಎರಡು ಕೂಡಿ ಶಿವ. ಎಂಥ ಅದ್ಭುತ ಆಲೋಚನೆ ಇಲ್ಲಿ ಇದೆ ಅಂತ ನನಗನ್ಸಿದ್ದು. ವಿಶ್ವಚಿಂತನೆ ಅಂದ್ರೆ ಸಮಾಜ ಚಿಂತನೆ, ಸ್ವಚಿಂತನೆ ಬಿಟ್ಟು ಸಮಾಜ ಚಿಂತನೆ, ವಿಶ್ವಚಿಂತನೆ ಯಾರು ಮಾಡ್ತಾರೋ ಮತ್ತು ಸತ್ಯವನ್ನೇ ಅನುಭವಕ್ಕೆ ಆಧಾರವಾಗಿ ಇಟ್ಕೋತಾರೋ ಅವರ ಅನುಭವಗಳು ಶ್ರೀಮಂತವಾಗ್ತವೆ, ಬಡ ಆಗೋದಿಲ್ಲ. ಇನ್ನು ಎರಡನೇದ್ದು, ಅದರ ಸೌಂದರ್ಯವು ರಾಗದ್ವೇಷ ರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ. ಅದನ್ನ ಸೌಂದರ್ಯ ಪೂರ್ಣ ಮಾಡಬೇಕು ಅಂತಂದ್ರೆ ರಾಗದ್ವೇಷ ರಹಿತವಾಗಿರಬೇಕು. ನಮ್ಮ ಭಾವನೆಗಳಲ್ಲಿ ಕೋಪ, ಅರಿಷಡ್ ವರ್ಗಗಳು ಇಣಕಬಾರದು. ರಾಗ ಪ್ರೀತಿನೂ ಇರಬಾರದು. ಪ್ರೀತಿ ಇದ್ರೆ ಸ್ವಾರ್ಥಕ್ಕೆ ಬಂದ್ಬಿಡ್ತದ. ರಾಗನೂ ಇರಬಾರ್ದು, ದ್ವೇಷನೂ ಇರಬಾರ್ದು. ನದಿ ಹರಿತಾ ಹೋಗ್ತಿರ್ತದ, ಅದಕ್ಕ ಪ್ರವಾಹ ಅಂತ ಹೆಸರಿಟ್ಟಿರೋದನ್ನ. ಹರಿತಾ ಹೋಗ್ತಿರ್ತದ. ಆ ಹರಿಯುವ ನದಿಗೆ ಯಾವುದೂ ಇಲ್ಲ, ಒಳ್ಳೇದು ಇಲ್ಲ, ಕೆಟ್ಟ ಕಲ್ಲು ಹೋಗಿದ್ರು ತಗೊಳ್ತದ, ಹಾಳಿ ಹೋಗಿದ್ರು ತಗೊಳ್ತದ, ಏನ್ ಹೋಗಿದ್ರು ತಗೊಳ್ತದ, ತಗೊಂಡು ಹೊರಡ್ತಾ ಇರ್ತದ. ಆ ಪ್ರವಾಹದಂತೆ ನಮ್ಮದು ರಾಗ ದ್ವೇಷ ರಹಿತವಾಗಿರ್ಬೇಕು ಮತ್ತು ಅಸೀಮಿತವಾದ, ಇದು ಬಹಳ ಕಷ್ಟ ರೀ, ಸದ್ಭಾವ ತುಂಬಿಕೊಂಡಿರ್ಬೇಕು. ಎಲ್ಲಿ ರಾಗದ್ವೇಷ ಇದೆ ಅಲ್ಲಿ ಸದ್ಭಾವ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಗದ್ವೇಷ ರಹಿತ ಆದ್ರೆ ಸದ್ಭಾವ ಉಕ್ಕಿ ಹರಿತದ. ಅದಕ್ಕೆ ಸೀಮೆ ಇರಬಾರ್ದು ಸದ್ಭಾವಕ್ಕೆ. ಸೀಮೆ ಅಂದ್ರೆ ಹೆಂಡತಿ ಬಗ್ಗೆ ಸದ್ಭಾವ, ಮಕ್ಕಳ ಬಗ್ಗೆ ಸದ್ಭಾವ, ಅಣ್ಣತಮ್ಮದ್ರ ಬಗ್ಗೆ ಸ್ನೇಹಿತರ ಬಗ್ಗೆ ಸದ್ಭಾವ. ಮಿತಿ ಹಾಕೊಂಡ್ರೆ ಸದ್ಭಾವಕ್ಕೆ ಅದರ ಅರ್ಥ ಕಳ್ಕೊಳ್ತದ. ಅಸೀಮಿತ ಕಾಲ ದೇಶವನ್ನು ಜನಾಂಗವನ್ನು ಲಿಂಗ ಎಲ್ಲವನ್ನೂ ಮೀರಿದ ಅಸೀಮಿತವಾದ ಸದ್ಭಾವ. ಜಗತ್ತಿನ ಎಲ್ಲ ಸಚರಾಚರ ವಸ್ತುಗಳ ಮೇಲೆ ಸದ್ಭಾವ ಹಿಂಗಿರ್ಬೇಕು ಅಂತ ಹೇಳ್ತಾರೆ. ಹಿಂಗಿದ್ರೆ ನಮ್ಮ ಅನುಭವಗಳ ಪ್ರವಾಹ ಶ್ರೀಮಂತ ಆಗ್ತದ, ಅನುಭವಗಳ ಪ್ರವಾಹ ಸೌಂದರ್ಯ ಆಗ್ತದ. ಎಲ್ಲಿ ಸೌಂದರ್ಯ, ಎಲ್ಲಿ ಸತ್ಯ, ಎಲ್ಲಿ ಸಿರಿವಂತಿಕೆ ಇರ್ತದ ಅಲ್ಲಿ ಭಗವಂತ ಇರ್ತಾನೆ. ಸತ್ಯಂ ಶಿವಂ ಸುಂದರಂ ಸೂತ್ರ. ಅಪ್ಪ ಅವರು ಎಂಥ ನೀತಿ ಹೇಳಿದ್ದಾರೆ.
ಇನ್ನು ಮೂರನೇದು, ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ದ ಗ್ರೇಟ್ ಫಿಲಾಸಫಿ ಇಷ್ಟಾಗ ತುಂಬಿಟ್ಟಾರ ಅವರು. ಇಷ್ಟ ಮ್ಯಾಲ ಹೇಳಿದಲ್ಲ, ಇದನ್ನು ಸರಳ ಮಾಡೋದು, ಸಮೃದ್ಧ ಮಾಡೋದೇ ನಿಮ್ಮ ಜೀವನದ ಸಾಧನೆ ಆಗ್ಬೇಕು ಅಂತಾರೆ. ಇದರಲ್ಲಿ ಎಲ್ಲ ಫಿಲಾಸಫಿ ಬಂದಿದೆ, ಮಾನವ ಧರ್ಮದ ಎಲ್ಲ ಫಿಲಾಸಫಿ ಇದೆ. ಅದನ್ನು ಸುಭಗ, ಸರಳ ಮತ್ತು ಸಮೃದ್ಧಗೊಳಿಸುವುದು, ಅದು ಉಕ್ಕಿ ಉಕ್ಕಿ ಹರಿಬೇಕು, ಹಾಗೆ ಮಾಡೋದು, ಅದು ಸಾಧನೆ ಪ್ರತಿಯೊಬ್ಬರದು. ಇಂತಹ ಜೀವನದ ನಾಲ್ಕನೇದ್ದು, ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರಿಂದ ಹಂಚಿಕೊಳ್ಳುವುದೇ ಧರ್ಮ. ಎಂಥಾದ್ರಿ ಗುರುಗಳು ಹೇಳುವ ಧರ್ಮ. ನಾವು ಎಂಥ ಧರ್ಮದ ಹುದಲ್ನಾಗ ಸಿಕ್ಕೊಂಡೇವಿ, ಸೆಗಣ್ಯಾಗ ಸಿಕ್ಕು ಹುಳದಂಗ ಒದ್ದಾಡ್ತೀವಿ. ಒಂದ ಧರ್ಮದಲ್ಲಿ 3 ಪಂಗಡ, ನೀನು ಶೈವ, ನಾನು ಲಿಂಗಾಯತ, ನೀನು ಬಸವ, ನಾನು ಬಸವೇತ. ಎಷ್ಟು ಸಂಕುಚಿತಗೊಂಡಿದ್ದೇವೆ ಅಪ್ಪ. ಅವ್ರು ಎಷ್ಟು ವಿಶಾಲವಾಗಿ ತೆರೆದಿರ್ತಾರೆ ನಮ್ಮ ಮುಂದಂದ್ರೆ, ಹೇಳ್ತಾರ ಅವರು, ಇಂತಹ ಜೀವನ, ಎಂಥ ಜೀವನ? ಸಿರಿವಂತಿಕೆಯ, ಸತ್ಯದ, ವಿಶ್ವಚಿಂತನೆಯ ಅನುಭವಗಳು, ರಾಗದ್ವೇಷವಾದ ಅನುಭವಗಳು, ಸದ್ಭಾವದಿಂದ ಕೂಡಿದ ಆ ಅನುಭವಗಳ ಒಂದು ಒಟ್ಟು ಸಮೃದ್ಧಿ ಇದೆಯಲ್ಲ, ಆ ಸಮೃದ್ಧಿಯನ್ನ ಆಸಕ್ತರ ಜೊತೆಗೆ ಹಂಚಿಕೊಳ್ಳುವುದೇ ಧರ್ಮ. ಇದಕ್ಕೆ ಧರ್ಮ ಅಂತಾರ. ಸತ್ಸಂಗದಲ್ಲಿ ಈ ಕೆಲಸ ನಡೀತದೆ. ಯಾವುದೇ ಸತ್ಸಂಗ ಇರ್ಬೋದು, ಸತ್ಸಂಗವೇ ಧರ್ಮ. ಹೇಳ್ತಾರೆ ಮುಂದೆ, ಅದು ಸ್ವಪರ ನೆಮ್ಮದಿಗೆ ಕಾರಣ. ಇದು ಸ್ವ ನನಗೆ, ಪರ ನೀವೇನು ಕೈಲಾಸ ಅಂತಿರೋ, ಮೋಕ್ಷ ಅಂತಿರೋ, ಯಾವುದೋ ಏನೋ ಏನೋ ಅಂತೀರಿ. ಇಲ್ಲಿಯೂ ಸಲ್ತದ, ಅಲ್ಲಿಯೂ ಸಲ್ತದ. ಇನ್ನೊಂದು ಅರ್ಥದಲ್ಲಿ ಸ್ವಪರ, ಸ್ಥೂಲ ಅಂದ್ರೆ ಲೌಕಿಕಕ್ಕೂ ನೆಮ್ಮದಿ, ಪಾರಮಾರ್ಥಿಕಕ್ಕೂ ನೆಮ್ಮದಿ. ಪರ ಒಳಗಿಂದ, ಅಂತರಂಗ ಬಹಿರಂಗಕ್ಕೂ ನೆಮ್ಮದಿ. ಇದು ನೆಮ್ಮದಿಗೆ ಕಾರಣ. ಈ ನೆಮ್ಮದಿ, ಈ 4 ಅಂಶಗಳನ್ನ ವಿಶ್ವ ತತ್ವಗಳು ಅಂತ, ವಿಶ್ವ ಒಂದು ವರ್ಲ್ಡ್ ಫಿಲಾಸಫಿ ಇದು. ಇದು ಒಂದು ಸೂತ್ರ ಎಲ್ಲರಿಗೂ ಅಂತ ಹೇಳ್ತಾರೆ. ಇದನ್ನು ಹೇಳಿ ಇಷ್ಟು ಬಿಡ್ತಾರೆ. ಇದು ಮೊದಲ ಭಾಗ. ಎರಡನೇ ಭಾಗಕ್ಕೆ ಬಂದಾಗ ಮ್ಯಾಲ ಒಂದು ಸೂತ್ರ ಹೇಳಿದ್ರು. ಆ ಸೂತ್ರಕ್ಕ ತಮ್ಮನ್ನೇ ಪರೀಕ್ಷೆಗೆ ಒಡ್ಕೊಳ್ಳೋದು. ಈಗ ನಮಗೆ ಈ ಟೈಟಲ್ ಬರೆದಿಟ್ಟಾರ, ಹಿಂಗ ನಾವು ಬದುಕಬೇಕು ಅಂತ ನಾವು ತೀರ್ಮಾನ ಮಾಡ್ಬೇಕು, ನೀವೆಲ್ಲ ಹಿಂಗ್ ಮಾಡ್ರಿ ಅಂತ ಹೇಳೋದು ಬೇರೆ, ನಾನು ಮಾಡಿ ಇದನ್ನು ಕಂಡುಕೊಂಡೆ ಅಂತ ಅಪ್ಪ ಅವ್ರು ಹೇಳಿದ್ದು. ಇದು ಅದಕ್ಕೆ ಎರಡನೇ ಭಾಗದಲ್ಲಿ ಅದರ ಅನ್ವಯ ಈ ಸೂತ್ರಕ್ಕೆ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಎಂಥ ಆಯ್ಕೆ ಮಾಡಿ ಇವನು ಇಟ್ಟಿದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕು. ನನ್ನದು ಆವೇಗವಿಲ್ಲದ, ಎಲ್ಲಿಯೂ ಆವೇಗವಿಲ್ಲ. ಆವೇಗ ಅಂತಂದ್ರೆ ಸುಖ ಬಂದಾಗ ಹುಮ್ಮಿಸಿನಿಂದ ಓಡೋದು, ದುಃಖ ಬಂದಾಗ ಕುಗ್ಗಿಕೊಳ್ಳೋದು, ನಮ್ಮವರಂದಾಗ ಒಂದು ವರ್ತನೆ, ಬೇರೆಯವರಂದಾಗ ಒಂದು ವರ್ತನೆ. ಆವೇಗವೇ ಇಲ್ಲ ಅವರಲ್ಲಿ. ಭಗವದ್ಗೀತೆಯಲ್ಲಿ ಕೃಷ್ಣನ ಹಾಗೆ ಯಾವುದಕ್ಕೂ ಆವೇಗ ಇಲ್ಲ. ಕಣ್ಣು ಮುಂದೆ ಮಕ್ಕಳು ಸಾಯ್ತಾರಂತಂದ್ರ ಸಾಯ್ಲಿ ಅಂತ ಗೊತ್ತಿತ್ತು. ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು ನನ್ನದು. ಅವ್ರದ್ದೇ ಹೇಳ್ಕೊಳಕತ್ತಾರ ಅವ್ರು, ಬೇರೆಯವ್ರದಲ್ಲ. ಎರಡನೇದ್ದು ಬಹಳ ಮುಖ್ಯವಾದದ್ದು. ಅದನ್ನು ರೂಪಿಸಿದವರು, ಆವೇಗವಿಲ್ಲದ ಸಾವಧಾನದ ನನ್ನ ಬದುಕನ್ನು ರೂಪಿಸಿದವರು ಯಾರು ಅಂತ ನಾನು ರೂಪಿಸಿಕೊಂಡೆ ಅಂತ ಹೇಳೋದೇ ಇಲ್ಲ ಅವರು. ಇದನ್ನು ಯಾರು ರೂಪಿಸಿದಾರಪ್ಪ ಅಂದ್ರೆ, ಅದನ್ನು ರೂಪಿಸಿದವರು ಗುರುದೇವರು. ಇವತ್ತು ಗುರು ಸ್ಮರಣೆ ಮಾಡಾಕತ್ತೀವಿ. ಯಾವ ಗುರುದೇವರು ಹೆಸರು ಹೇಳಿಲ್ಲ. ಅಲ್ಲಿ ಮಲ್ಲಿಕಾರ್ಜುನಪ್ಪರು ಇರಬಹುದು, ಶಿವಾನಂದಪ್ಪನೂ ಇರಬಹುದು,
ಸಿದ್ಧಾರೂಢ ಯಾರಾದ್ರೂ ಇರ್ಬೋದು, ಗುರುದೇವರು. ಅದನ್ನು ರೂಪಿಸಿದವರು ಗುರುದೇವರು. ಹದುಳಗೊಳಿಸಿದವರು ಹೇಳು. ಒಂದು ಮೂರ್ತಿಯನ್ನ ಫಾರ್ಮ್ ಮಾಡೋದು, ಅದನ್ನ ಯೋಗ್ಯವಾಗಿ ಸಿದ್ಧತೆ ಮಾಡೋದು, ಅದು ಗುರುದೇವನಿಂದ ಸಾಧ್ಯ. ಅಂಕು ಡೊಂಕುಗಳನ್ನ ತಿದ್ದಿ ಸಮಾಜಕ್ಕೆ ಒಂದು ಮಹಾನ್ ಶಕ್ತಿಯಾಗಿ, ಒಂದು ಚೇತನವಾಗಿ ಕೊಡತಕ್ಕಂಥ ಗುರುದೇವ ಮಾಡ್ತಾರೆ. ಅದಕ್ಕೆ ರೂಪಿಸಿದವರು ಗುರುದೇವರು. ಹದುಳಗೊಳಿಸಿದವರು ಅದನ್ನು ಇನ್ನಷ್ಟು ಸರಳಗೊಳಿಸುವುದು, ಅದನ್ನು ಇನ್ನಷ್ಟು ವಿಸ್ತಾರಗೊಳಿಸಿದವರು ಯಾರು ಅಂದ್ರೆ ನಾಡಿನ ಪೂಜ್ಯರು. ಪೂಜ್ಯರು ಅಂತಂದ್ರೆ ಎಲ್ಲರೂ ಬಂದ್ರು. ಆ ಡ್ಯಾಫೋಡಿಲ್ಸು ಬಂತ. ಪೂಜ್ಯರು ಅಂತಂದಾಗ ವೇಷಭೂಷಣ ತೊಟ್ಟ ಸ್ವಾಮಿಗಳು, ಕಾವೇರಿ ಅವ್ರು ಯಾರು ಅಲ್ಲ, ಅದು ಹೇಳಿಲ್ಲ, ಶಬ್ದ ಹೇಳ್ತಾರೆ. ಪೂಜ್ಯರು, ಸೃಷ್ಟಿಯ ಚರಾಚರ ಎಲ್ಲ ವಸ್ತುಗಳು ಬಂದು ಹದುಗೊಳಿಸಿದವರು ಅದನ್ನ. ನಾಡಿನ ಪೂಜ್ಯರು, ಹಿತೈಷಿಗಳು. ಇವರು ಬರೀ ಮನುಷ್ಯರೇ ಆಗಬೇಕಾಗಿಲ್ಲ, ಹಿತೈಷಿಗಳು, ಸಹೃದಯರು, ಸಂಬಂಧ ಇಲ್ಲದೆ ಸಹೃದಯತೆಯಿಂದ ನಡೆದುಕೊಳ್ಳತಕ್ಕಂಥವ್ರು, ಸಾಧಕರು, ಅವ್ರ ಜೊತೆಗಿದ್ದು ಸಾಧನೆ ಮಾಡಿದವರು ಇದ್ದಾರೆ. ಕೊನೆಯದ್ದು ಹೇಳ್ತಾರೆ, ಬಹಳ ಮುಖ್ಯವಾದದ್ದು. ಈ ಮಾತು ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ, ಇಲ್ಲಿಗೆ ಫುಲ್ ಪಾಯಿಂಟ್ ಕೊಡ್ತಿದ್ರು ಏನೋ. ಹಾಗೂ ಶ್ರೀ ಸಾಮಾನ್ಯರು. ಬಸವಣ್ಣನವ್ರನ್ನ ಹೇಳ್ತೇವೆ ನಾನು ಮಾದಾರ ಚೆನ್ನಯ್ಯನ ದಾಸ, ಲೋಹರ ಕಕ್ಕಯ್ಯನ ದಾಸಿ. ಅವರಿಬ್ರು ಬೆರಣಿ ಆರಿಸ್ಲಿಕ್ಕೆ ಹೋದಾಗ ಅವರ ಕೂಟದಿಂದ ಜನಿಸಿದೆ ನಾನು ಅಂತ. ಶ್ರೇಷ್ಠ ಕುಲದಲ್ಲಿ ಜನಿಸಿ ತಮ್ಮನ್ನ ಸಂಪೂರ್ಣವಾಗಿ ತಳಪಾಯದ ಕುಲದವರ ಜೊತೆಗೆ ಸಮೀಕರಣಗೊಳಿಸ್ತಾರೆ. ಮಹಾನ್ ವ್ಯಕ್ತಿ. ನಾ ಅಂಥವನು ಅಂತ ಹೇಳ್ತಾರೆ. ಗೊತ್ತಿಲ್ಲ ಅಪ್ಪ ಅವ್ರೇನ್ ಹೇಳಕತ್ತಾರೆ. ನನ್ನನ್ನು ರೂಪಿಸಿದ ಮಹಾನ್ ಶಕ್ತಿಗಳಲ್ಲಿ ಶ್ರೀ ಸಾಮಾನ್ಯ ಇದ್ದಾನೆ, ರೈತ ಇದ್ದಾನೆ, ಕೂಲಿಕಾರ ಇದ್ದಾನೆ, ಒಬ್ಬ ಹೆಣ್ಣು ಮಗಳಿದ್ದಾಳೆ, ಎಲ್ರೂ ಇದ್ದಾರಲ್ಲ ಹೇಳ್ತಾರ. ಇದನ್ನ ಯಾರಾದ್ರೂ ಮಹಾನ್ ವ್ಯಕ್ತಿಗಳು ಹೇಳಲಿಕ್ಕೆ ಸಾಧ್ಯವೇ? ಅಲ್ಲಿ ಎಲ್ಲೋ ಒಂದು ಕಡೆ ಇಣಿಕಿ ನಾನು ಸಾಧನೆ ಮಾಡಿದೆ ಅಂತ. ಇಲ್ಲಿ ಅವರು ನಾನು ಅನ್ನೋ ಶಬ್ದ ಇಲ್ಲಿ ಬಳಕೆ ಆಗಿಲ್ಲ. ಅವ್ರು ಹೇಳೋದೇನು ಅಂದ್ರೆ ಅದನ್ನು ರೂಪಿಸಿದವರು ಗುರುದೇವರು, ರೂಪಿಸಿದವರು ಬೇರೆ. ಅದನ್ನು ಹದುಳಗೊಳಿಸಿದವರು ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು, ಶ್ರೀ ಸಾಮಾನ್ಯರು. ಮೊದಲನೇದು ಬಿಟ್ರೆ ಎರಡನೇದ್ದಿಲ್ಲ, ಎರಡನೇದು ಬಿಟ್ರೆ ಮೊದಲನೇದ್ದು ಯೂಸ್ಲೆಸ್ ಆಗ್ತದೆ. ಅದು ಮೂರ್ತಿಯಾಗಿ ಕುಂಡಿರ್ತದೆ. ರಾಮ ಮಂದಿರದಲ್ಲೋ ವಿಠಲ ಎಲ್ಲೋ ಒಂದ್ ಕಡೆ ಮೂರ್ತಿ ಬಹಳ ಚಂದ. ಬಟ್ ಅದನ್ನ ಲೋಕಕ್ಕೆ ಅರ್ಪಣೆ ಮಾಡೋದು, ಲೋಕ ಕಲ್ಯಾಣಕ್ಕಾಗಿ ಆ ಮೂರ್ತಿ ಸ್ವತಃ ಇಳಿದು ಬರುವ ಹಂಗ ಮಾಡಿದವರು ಅಂದ್ರೆ ಇವರೆಲ್ಲರೂ ಅಂತ ಹೇಳ್ತಾರೆ. ಹದಿಳುಗೊಳಿಸುವಿಕೆ ಮತ್ತು ರೂಪಿಸುವಿಕೆ, ಇದನ್ನ ಅನುವಾದ ಮಾಡ್ಲಿಕ್ಕೆ ಸಾಧ್ಯವೇ? ಇಷ್ಟೆಲ್ಲ ಹೇಳಿ ಈ ಭಾವ ಬರ್ತದ? ಬರೋದಿಲ್ಲ. ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕನ ಕೈಯಲ್ಲಿ ಕೊಟ್ಟರು ಇದನ್ನ ಎಕ್ಸ್ಪ್ಲೇಷನ್ ಮಾಡು ಅಂತಂದ್ರೆ ಈ ರೀತಿ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಶಬ್ದ ಅಲ್ಲಿ ನಿಂತು ಬಿಡ್ತದ, ಅರ್ಥ ಕಳ್ಕೊಳ್ತದ, ಅದು ಸೀಮಿತಗೊಂಡು ಬಿಡ್ತದ. ಹಾಗಂತ ಭಾಷೆ ತಪ್ಪಲ್ಲ. ಅದಕ್ಕೆ ಅದನ್ನು ರೂಪಿಸಿದವರು ಇವರು ಅಂತ ಇಷ್ಟು ಹೇಳಿ ಮೂರನೇದು ಹೇಳ್ತಾರೆ, ನಿಸರ್ಗವು ಮೈ ಮನಸ್ಸುಗಳಿಗೆ ತಂಪನಿತ್ತಿದೆ. ಬಹಳ ಸರಳ ಕೊಟೇಶನ್ ಇದು, ಎಲ್ಲ ಪ್ರವಚನಗಳಲ್ಲಿ ಹರಿದು ಬರ್ತದೆ. ತಾತ್ವಿಕ ಚಿಂತನೆಗಳು ತಿಳಿ ಬೆಳಗ ಹರಡಿಸಿವೆ. ಒಂದೊಂದು ಸ್ಟೇಟ್ಮೆಂಟ್ ಇದಾವೆ ನೋಡ್ರಿ. ಮೊದಲನೇದು ನಿಸರ್ಗ ಮೈ ಮನಸ್ಸುಗಳಿಗೆ ತಂಪು ಕೊಟ್ಟಿದೆ. ನಾವು ನಿಸರ್ಗ ಜೊತೆಗಿದ್ರೆ ಹಿಂಗಾಗ್ತತಿ, ನಾವು ನಿಸರ್ಗ ಬಿಟ್ಟಿವಿ ಹೇಳ್ತಾರಲ್ಲ ಅಪ್ಪ ಅವರು. ಕನ್ಯಾಕುಮಾರಿಗೆ ಹೋಗುದು ಏನು ಸೂರ್ಯನ್ ನೋಡಾಕ, ಸೂರ್ಯ ಅಂತ ನಿಮ್ಮ ಮನಿ ಮ್ಯಾಗ ಇರ್ತಾನಲ್ಲೋ ದಿನ ಅಂತ. ನಿಸರ್ಗ
ಬಿಡ್ತಕ್ಕಂಥವ್ರು ನಾವು. ಅದಕ್ಕೆ ನಿಸರ್ಗ ಮೈ ಮನಸ್ಸುಗಳಿಗೆ ತಂಪು ಕೊಡ್ತದ. ತಾತ್ವಿಕ ಚಿಂತನೆಗಳು, ಫಿಲಾಸಫಿಕಲ್ ಟೀಚಿಂಗ್ಸ್, ಅವು ತಿಳಿ ಬೆಳಗನ್ನ, ಮನಸ್ಸು ತಂಪಾದಾಗ ಮನಸ್ಸಿಗೆ ಒಂದು ತಿಳಿಯಾದ ಬೆಳಕನ್ನ, ಮಾರ್ಗದರ್ಶನವನ್ನು ಕೊಡೋದು ಚಿಂತನೆಗಳು. ಅದಕ್ಕಾಗಿ ನಾವು ಯಾರು ಮೊರೆ ಹೋಗ್ಬೇಕು? ಜಾಗತಿಕ ತತ್ವಜ್ಞಾನಿಗಳ, ವಿಜ್ಞಾನಿಗಳ ಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನು ದೂರ ದೂರ ಸರಿಸಿವೆ. ದೃಷ್ಟಿಯ ಪರಿಸೀಮೆ, ನಮ್ಮ ದೃಷ್ಟಿಯ ಪರಿಸೀಮೆ ಎಲ್ಲಿದೆ ಅಂದ್ರೆ ಕುಟುಂಬ. ಇನ್ನು ಮೀನ್ ಮೆಂಟಾಲಿಟಿ ಅಂದ್ರೆ ಹೆಂಡತಿ. ಇದು ಪರಿಸೀಮೆ, ಇದು ಬಹಳ ನಿರ್ಬಂಧ ಹಾಕೊಂಡಿವಿ. ಜಾಗತಿಕ ವಿಜ್ಞಾನಿಗಳ, ತತ್ವಜ್ಞಾನಿಗಳ ಶೋಧನೆಗಳು, ಚಿಂತನೆಗಳು ನಮ್ಮ ದೃಷ್ಟಿಯನ್ನ, ಈ ಸೀಮೆಯನ್ನ ವಿಶಾಲ ಮಾಡಿ ಹೋಗೋದು ಬಿಟ್ಟ. ಅದನ್ನು ಪರದೆಯನ್ನ ಹರಿದು ಬಿಸಾಕಿದಾವ, ದೂರ ಸರಿಸಿದಾವೆ. ಇದು ಅವರ ಅನುಭವ, ಗುರುಗಳ ಅನುಭವ. ಅದಕ್ಕೆ ಎರಡನೇ ಭಾಗದಲ್ಲಿ ಮೊದಲ ಭಾಗದ ಫಿಲಾಸಫಿಗೆ ತಮ್ಮ ಜೀವನವನ್ನ ಒಡ್ಡಿಕೊಂಡ ರೀತಿ ಹೇಳ್ತಾರೆ. ಓದುವಾಗ ನಾವು ಅವರಂಗಾದ್ರೆ ನಾವು ಈ ಕೆಲಸ ಮಾಡ್ಬೇಕಾಗ್ತದೆ. ಇದನ್ನ ಪಠನ ಮಾಡಿದರೆ, ಇದನ್ನ ಉದ್ಘೋಷ ಮಾಡಿದರೆ, ಅದು ಒಂದು ಬೆಳಗ್ಗೆ ಎದ್ದು ಕರ್ಮನ್ನೇ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಶ್ರೀ ಪ್ರಭಾತೆ ಕರದರ್ಶನ ಅನ್ನೋದು, ಮತ್ತು ಕತ್ರಿ ಹಾಕೋದು, ಲಂಚ ತಿನ್ನೋದು, ಮತ್ತು ಬಿಡಂಗಿಲ್ಲ ಅದನ್ನ ಮಾಡೋದು, ಮುಂಜಾನೆ ಎದ್ದಕ್ಕೂಳೆ ಅದನ್ನ ಹೇಳೋದು. ಇದು ಆಗ್ತದ. ನಡೆಯೊಂದು ಪರಿ ನುಡಿಯೊಂದು ಪರಿ. ಅಪ್ಪ ಹಂಗ್ ಮಾಡ್ಲಿಲ್ಲ. ಅದಕ್ಕೆ ಇದು ಅಥೆಂಟಿಸಿಟಿ, ಇದು ಬದ್ಧತೆಯಿಂದ ಬರೆದಂಥದ್ದು, ಸುಮ್ಮನೆ ಬರೆದದ್ದಲ್ಲ. 4ನೇ ಭಾಗಕ್ಕೆ ಬರೋಣ. ಆದ್ದರಿಂದ 4ನೇ ಭಾಗ ಏನು ಅಂತಂದ್ರೆ, ಮೊದಲ ಭಾಗ ತತ್ವ, ಎರಡನೇದು ತಮ್ಮನ್ನ ತಾವು ಅದಕ್ಕೆ ಒಡ್ಡಿಕೊಂಡಿರೋದು. ಹೀಗೆ ಒಡ್ಡಿಕೊಂಡ ಮೇಲೆ ಏನ್ ಹೇಳ್ಬೇಕಂತಾರ ಅಂತಂದ್ರೆ, ಹೀಗಾಗಿ ಆದ್ದರಿಂದಲೇ ನಾನು ಎಲ್ಲರಿಗೂ ಉಪಕೃತನಾಗಿದ್ದೇನೆ. ನೋಡಿ, ನಾನು ಎಲ್ಲರಿಗೂ ಧನ್ಯವಾದ ಹೇಳ್ಬೇಕು, ಎಲ್ಲರ ಋಣ ನನ್ನ ಮೇಲಿದೆ ಅಂತ ಹೇಳ್ತಾರಲ್ಲ. ನಿಸರ್ಗದ ವಸ್ತು, ಸಚರಾಚರ ಎಲ್ಲದರ ಋಣ ನನ್ನ ಮೇಲಿದೆ, ಯಾಕಂದ್ರೆ ನನ್ನ ಬದುಕನ್ನು ರೂಪಿಸಿದೆ. ಇದಕ್ಕಾಗಿ ನಾನು ಯಾರಿಗೆ ಉಪಕೃತ ಸ್ಮರಣೆ ಮಾಡ್ಲಿ? ಉಪಕೃತನಾಗಿದ್ದೇನೆ. ಬದುಕು ಮುಗಿಯುತ್ತದೆ, ದೀಪ ಹಾರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಇಷ್ಟು ಸುಂದರವಾಗಿ ಬದುಕನ್ನ ವರ್ಣಿಸ್ಲಿಕ್ಕೆ, ಸುಂದರ ಅಷ್ಟೇ ಅಲ್ಲ, ಸರಳ. ಮತ್ತು ನಮಗೆ ಇಲ್ಲಿರುವಂತ ಉಪಮೆಗಳು ನಮಗೆ ಗೊತ್ತಿರುವಂಥವು. ದೀಪ ಹಚ್ಚುತ್ತೇವೆ, ದೀಪ ಆರ್ತದ ಅಥವಾ ಶಾಂತ ಆಗ್ತದ. ಹೇಗೆ ಶಾಂತ ಆಗ್ತದ ದೀಪ? ದೀಪ ಉರಿಯುವವರೆಗೆ ಬೆಳಕು ಕೊಡೋದು ಅದರ ಕೆಲಸ. ಬರೀ ಬೆಳಕು ಕೊಡೋದಷ್ಟೇ ಕೆಲಸ. ಎಣ್ಣೆ ಮುಗಿಯುವವರೆಗೂ ಬಿಡೋದಿಲ್ಲ. ಬತ್ತಿ ಒಳಗೆ ಎಣ್ಣೆ ಮುಗಿಯುವವರೆಗೂ ಅದನ್ನ ಹೀರ್ತದ. ಹೀರಿ 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 ಇನ್ನು ಏನೂ ಇಲ್ಲದೆ ಇದ್ದಾಗ ಶಾಂತ ಆಗ್ತದ. ತನ್ನ ಬದುಕನ್ನು ಮುಗಿಸುವ ಮುನ್ನ ಸಂಪೂರ್ಣವಾಗಿ ತನ್ನ ಕರ್ತವ್ಯವನ್ನು ಮಾಡುವುದು ದೀಪ. ಬೆಳಕು ಕೊಡ್ತಾ 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 ಕೊಡ್ತಾನೆ ಹೋಗೋದು. ತನಗಾಗಿ ಅಂತೂ ಖಂಡಿತ ಅಲ್ಲ. ಅದಕ್ಕೆ ಬದುಕನ್ನ ಹಿಂಗ ಮುಗಿಸಬೇಕು ಅಂತಾರ ಅವರು. ಮುಗಿಯುತ್ತದೆ ಅಂದ್ರೆ ದೀಪ ಆರಿದಂತೆ, ತೆರೆ ಅಡಗಿದಂತೆ. ಸಮುದ್ರದ ತೆರೆ ಹಿಂಗೆ ಬರ್ತಾವ 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 ಬರ್ತಾವ, ದಂಡಿಗೆ ಅಪ್ಪಳಿಸ್ತಾವ, ಮತ್ತೆ ಹೋಗ್ತಾವ. ಬಹಳ ಸಹಜ ಸಹಜ, ಸರಳ ಸರಳ, ಸುಂದರ. ಮೇಘ ಕರಗಿದಂತೆ, ದೊಡ್ಡದೊಂದು ಮೋಡ ನಮ್ಮ ಊರಿನ ಮೇಲೆ ಬರ್ತದೆ, ನಮ್ಮ ಜಮೀನಿನ ಮೇಲೆ ಬರ್ತದೆ. ಎಲ್ಲ ಮಳೆ ನೀರನ್ನ ಸುರಿಸ್ತದೆ. ಸುರಿಸಿ ಏನೂ ಇಲ್ಲದಂತೆ ಹೋಗಿಬಿಡ್ತದೆ. ಅದಕ್ಕೆ ಅಪೇಕ್ಷೆ ಅನ್ನೋದೇ ಇಲ್ಲ, ದೀಪಕ್ಕೂ ಇಲ್ಲ, ಈ ಮೇಘಕ್ಕೂ ಇಲ್ಲ, ಮಳೆಗೂ ಇಲ್ಲ, ಮೋಡಕ್ಕೂ ಇಲ್ಲ. ಹಿಂಗ ಬದುಕು ಮುಗಿಸಬೇಕ ನಾವು. ದೀಪದಂತೆ ಬದುಕು ಮುಗಿಸಬೇಕು, ಮೇಘದಂತೆ ಬದುಕು ಮುಗಿಸಬೇಕು. ಕಟ್ಟಿಟ್ಟುಕೊಂಡು ಹೋಗೋದಲ್ಲ, ಎಲ್ಲವನ್ನು ಕೊಟ್ಕೊಂತ ಹೋಗೋದು.
ಕೊಟ್ಟು ಆನಂದಿಸು, ನೀಡು, ದಾಸೋಹ ಮಾಡಿ ಆನಂದಿಸು, ಸಂಗ್ರಹಿಸುವುದಲ್ಲ ಶತಶತಮಾನಗಳವರೆಗೆ. 2ನೇ ಪಾಯಿಂಟ್, ಉಳಿಯುವುದು ಬರೀ ಬಯಲು, ಮಹಾಮೌನ, ಶೂನ್ಯ ಒಂದು ಸತ್ಯ. ಇದು ಬದುಕು ಮುಗಿದ ಮೇಲೆ ಏನ್ ಉಳಿತದ ಅಂತಂದ್ರೆ, ಉಳಿಯುವುದು ಬರೀ ಬಯಲು, ಬಯಲ ತತ್ವ, ಮಹಾಮೌನ ನಿಶಬ್ದ, ಶೂನ್ಯ ಸತ್ಯ, ಖಾಲಿ ಖಾಲಿ, ಫುಲ್. ಶೂನ್ಯ ಅಂದ್ರೆ 2 ಅರ್ಥ. ಕೊನೆಗೆ ಇರೋದು ಈ 3 ತತ್ವಗಳಿದ್ದಾಗ ಯಾಕೆ ಬಡದಾಡ್ತೇವೋ ಗೊತ್ತಿಲ್ಲ, ಯಾಕೆ ಹೋರಾಟ ಮಾಡ್ತೇವೋ ಗೊತ್ತಿಲ್ಲ. ಹೆಂಡತಿಗೆ, ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಅವ್ರಿಗೆ ಇಟ್ಟು ಸಂಗ್ರಹಿಸಿ ಹೋಗ್ತೇವೆ. ನಮ್ಮ ಮೊದಲನೇ ಸಂತಾನನೇ ಅದನ್ನು ಉಡಾಯಿಸಿ ಬೀದಿಗೆ ಬಂದು ನಿಲ್ತದ. ಇಂಥ ಎಷ್ಟೋ ಕಥೆಗಳಾಗಿದೆ. ಇನ್ನು ಕೊನೆಯದಕ್ಕೆ ಬಹಳ ಅದ್ಭುತವಾಗಿದೆ ಇದೆ. ಇನ್ನೊಂದು ಇದೆ ಅದರಲ್ಲಿ, 3ನೇದು, ಹಲವು ದಶಕಗಳ ಕಾಲ ಈ ಆಧ್ಯಾತ್ಮ ಜಗತ್ತಿನಲ್ಲಿ ಬಾಳಿದ್ದೇವೆ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತು, ಆಧ್ಯಾತ್ಮ ಅಲ್ಲ, ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. ಸೆಲ್ಫ್ ಹೇಳ್ತಾರಲ್ಲ, ಸ್ವತಃ ಪ್ರಮಾಣ ಮಾಡೋದು, ಕಾಯ ವಾಚ ಮನಸ ಪ್ರಮಾಣ. ಹಲವು ದಶಕಗಳ ಕಾಲ, 8 ದಶಕ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. ನೋಡಿ ತಿಳಿದು ಅನುಭವಿಸಿದ್ದೇನೆ. ನೋಡುವುದರ ಮೂಲಕ, ತಿಳಿಯುವುದರ ಮೂಲಕ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಂದನಾ ಪತ್ರ. ಎಷ್ಟು ಜಾಗೃತ ಆಗಿದ್ದಾರೆ ಅವರು. ನನ್ನ ಬದುಕು ಮುಗೀತದ, ಸಂತೋಷ ಪಟ್ಟಿದ್ದೇನೆ, ಸುಖವನ್ನು ಅನುಭವಿಸಿದ್ದೇನೆ. ಇಷ್ಟು ಕೊಟ್ಟಂತ ಈ ಬದುಕು, ಈ ಬದುಕಿನಲ್ಲಿ ಬಂದ ಜನ, ಈ ಬದುಕಿನಲ್ಲಿ ಬಂದ ವ್ಯಕ್ತಿಗಳು, ಈ ಬದುಕಿನಲ್ಲಿ ಬಂದಂತಹ ಪ್ರವಾಹ ಅನುಭವಗಳದ್ದು, ಅವರಿಗೆ ನಾನು ಉಪಕೃತನಾಗಿದ್ದೇನಲ್ಲ, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಲ್ಲ, ಕೃತಜ್ಞತೆ ಹೇಳ್ಬೇಕಲ್ಲ, ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ನಾ ಈ ಪತ್ರ ಬರೆದೀನಿ ಅಂತಾರ. ಈ ಅಭಿವಂದನಾ ಪತ್ರ, ಧನ್ಯವಾದಗಳ ಪತ್ರ. ಕೊನೆಯ ಭಾಗ ಬಹಳ ಮುಖ್ಯವಾದಂಥದ್ದು. ದೇಹದ ವಿಷಯದಲ್ಲಿ 1-2 ಆಶಯಗಳು. ಅವ್ರಿಗೆ ಆಶಯ ಇಲ್ಲ ಅಂತೀವಿ, ಅವ್ರು ತಾವು ಹೇಳ್ಕೋತಾರೆ, ನನಗೂ 2 ಅದಾವ್ರಿ ಅಂತ. 1-2 ಇದೆ. ಅವು ಎಂಥ ಆಶಯಗಳು, ಎಂಥ ಬಯಕೆಗಳು. 1, ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿಗೆ ಅರ್ಪಿತ ಮಾಡುವುದು. ಇಟ್ಸ್ ರೈಟ್ ಆರ್ ರಾಂಗ್? ಭೂಮಿಯಾಗಿಟ್ರಿ ಏನಾಕತ್ರಿ ಅಂತ ನಾವು ಕೇಳ್ಬೋದಲ್ಲ. ಪಂಚಭೂತಗಳಲ್ಲಿ ಲೀನ್ ಆಗೋದು, ಅಗ್ನಿ ಕೊಡೋದು ಒಂದೇ, ಭೂಮಿಯಲ್ಲಿಡೋದು ಒಂದೇ. ಆದ್ರೆ ಅವರ ಅವರ ಆಶಯದಲ್ಲಿ ಒಂದು ಮುಂದಾಲೋಚನೆಯ ಒಂದು ಸಣ್ಣ ನೋಟ ನಮಗ್ ಕಾಣಿಸ್ತದ ಅಂತ ನನಗನ್ನಿಸ್ತದ. ಅದನ್ನು ಮುಂದೆ ಹೇಳ್ತೀನಿ. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿಗೆ ಅರ್ಪಿತ ಮಾಡುವುದು. ಅಗ್ನಿಗೆ ಅರ್ಪಿತ ಮಾಡಿದ ಮೇಲೆ ಮುಂದೆ ಏನ್ ಮಾಡುವುದು ಹೇಳ್ತಾರೆ. ಶ್ರಾದ್ಧಿಕ ವಿಧಿ ವಿಧಾನ ಕರ್ಮಗಳು ಅನಗತ್ಯ. ಶ್ರಾದ್ದ ಮಾಡೋದು ಅಂದ್ರೆ ಅಂತ್ಯವಾದ ಸಂಸ್ಕಾರ ಅಂತ ಕರೀತಾರೆ ಇದನ್ನ. ಅಂತ್ಯ ಸಂಸ್ಕಾರದ ವಿಧಿ ವಿಧಾನಗಳು ಕರ್ಮಗಳು ಅನಗತ್ಯ, ಬೇಕಾಗಿಲ್ಲ. ಬಹಳ ಸ್ಪಷ್ಟವಾಗಿ ಬರೆಯುತ್ತೆ. 1ಕ್ಕೂ 2ಕ್ಕೂ 3ನೇ ಪಾಯಿಂಟ್. ಯಾವುದೇ ಅಗತ್ಯ ಅನಗತ್ಯ ಚಿತಾಭಸ್ಮವನ್ನು ನದಿ ಸಾಗರದಲ್ಲಿ ವಿಸರ್ಜಿಸುವುದು. ಇಟ್ಟುಕೋಬೇಡ್ರಿ, ಅದು ಇಟ್ಟಷ್ಟು ಅಪಾಯ. ಭೂಮಿಯಲ್ಲಿ ಹೂಳಿದರೆ ಇನ್ನೂ ಅಪಾಯ ಅಂತ ಅವ್ರು ಮನಗಂಡಿರ್ಬೇಕಂತ ಅನಿಸ್ತದೆ. ಗೊತ್ತಿಲ್ಲ ಯಾಕೆ ಹೇಳಿದ್ರು ಅಂತ. ಒಂದು ಸಣ್ಣ ಸುಳುಹು ಅಂದ್ರೆ
ಅವ್ರ ಮೇಲೆ ಹೇಳಿದಾರಲ್ಲ, ಕೊನೆಯದಿದೆ, ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಇದು ಪವರ್ಫುಲ್ ಕೊನೆಯ ದಂಡ. ಇದು ಭೂಮಿಯಲ್ಲಿ ಹೂಳಿದ್ರೆ ಖಂಡಿತ ಸ್ಮಾರಕ ಆಗಿಬಿಡ್ತದೆ. ಸಾಧ್ಯದ ಇಲ್ಲಾಂದ್ರೆ ಅಲ್ಲಿ ಆ ಪ್ಲೇಸ್ ನಮಗೆ ಗೊತ್ತಾಗ್ಬಿಡ್ತದಲ್ಲ, ಇಲ್ಲೇದ ಅವ್ರ ದೇಹ, ಇಲ್ಲೇದ ಮುಂದೆ ಎಂದೋ ದಿನ ಒಂದು ಸ್ಮಾರಕ ಹಾಗೆ ಆಗ್ತದೆ. ಬಹುಶಃ ಅದನ್ನ ಬೇಡ ಅಂತ ಅನಿಸಿರ್ಬೇಕು ಅವ್ರಿಗೆ. ಅಂದ್ರೆ ಹೇಗೆ ಅಪರಿಚಿತನಾಗಿ ಬಂದೆನೋ, ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಮತ್ತೀಗ ಅಪರಿಚಿತನಾಗಿನೇ ಹೊರಟು ಬಿಡೋದು. ಗಾಂಧಿ ವಿಷಯದ ಐನ್ಸ್ಟೀನ್ ಹೇಳಿದ ಮಾತು ಒಂದಿದೆ, ಇಂಥ ಮನುಷ್ಯ ಒಂದೊಂದು ದಿನದಲ್ಲಿ, ಭವಿಷ್ಯದ ದಿನಗಳಲ್ಲಿ ಗಾಂಧಿಯಂತಹ ಮನುಷ್ಯ ಒಬ್ಬ ಬದುಕಿದ್ದ ಅಂತ ಯುವ ಜನರಿಗೆ ಹೇಳಿ ನಂಬಿಸುವುದು ಕಷ್ಟವಾಗುತ್ತದೆ ಅಂತ ಹೇಳಿದ್ದ. ಅಪ್ಪ ಅವ್ರ ವಿಷಯದಲ್ಲಿ ನಾವು ಹಂಗೆ ಹೇಳ್ಬೇಕಾಗ್ತದೆ. ಇದನ್ನ ಏನೋ ಕತೆ ಕಟ್ಟಿ ಹೇಳ್ತಾರಂತಾರ, ಇನ್ನೊಂದೆರಡು ಜನರೇಷನ್ ದಾಟಿ ಬಿಟ್ರೆ ಹಂಗಾಗ್ತದ. ಅಂಥ ಬದುಕಿದ್ದಾರೆ. ಅದಕ್ಕೆ ದೇಹವನ್ನು ಭೂಮಿಗೆ ಇಡಬೇಡ್ರಿ. ಎರಡನೇದು, ಅಗ್ನಿಗೆ ಸ್ಪರ್ಶ ಮಾಡಿದ್ರೆ ಅಲ್ಲಿ ಅಪಾಯ ಇದೆ, ಚಿತಾಭಸ್ಮ ಇಟ್ಕೋಬೇಡ್ರಿ. ಅಗ್ನಿಗೆ ಅರ್ಪಿತ ಮಾಡಿದ ಸ್ಥಳ ಯಾವಾಗಲೂ ಪವಿತ್ರ ಸ್ಥಳ ಆಗೋದಿಲ್ಲ ಅದು. ಯಾಕಂದ್ರೆ ಮತ್ತೆ ರೀಯೂಸ್ ಆಗ್ತದೆ. ಹೂಳಿದ ಸ್ಥಳ ರೀಯೂಸ್ ಆಗೋದಿಲ್ಲ. ಅದಕ್ಕೆ ಪವಿತ್ರ ಭಾವ ಶುರುವಾಗ್ತದೆ. ಹಾಗೆ ಅನಿಸಿರ್ಬೇಕು ಅಪ್ಪ ಅವ್ರಿಗೆ ಅಂತ ನನ್ನದು. ಅದು ನನ್ನ ತಪ್ಪು ದೃಷ್ಟಿನೂ ಇರಬಹುದು. ಚಿತಾಭಸ್ಮ ಅದನ್ನ ಇಡಬೇಡ್ರಿ, ಅದನ್ನ ನದಿಯಲ್ಲಿ ವಿಸರ್ಜಿಸಿ ಬಿಡೋದು, ಏನು ಇಟ್ಕೊಳ್ಬೇಡ್ರಿ ಅಂತ. ಮುಂದೆ ಸ್ಮಾರಕ ನಿರ್ಮಾಣ ಮಾಡಬಾರ್ದು. ಇಷ್ಟು ಈ ಕೊನೆಯ ಭಾಗದಲ್ಲಿ ಹೇಳ್ತಾರೆ. ಈ ಕೊನೆಯ ಭಾಗದಲ್ಲಿ ಹೇಳಿದ್ರೆ ನಾನು ಇನ್ನೊಂದು 5-6 ನಿಮಿಷ ತಗೊಳ್ತೀನಿ, ಯಾರು ತಪ್ಪು ಭಾವಿಸಬಾರ್ದು. ಯಾಕಂದ್ರೆ ಅದು ಮುಗಿಸ್ಲೇಬೇಕು. ನಾನು ಬಹಳಷ್ಟು ಇನ್ನೂ ವಾಯ ಮಾಡಿ ಬಂದಿದ್ದೇನೆ, ಕ್ರಾಸ್ ಮಾಡಿದ್ದೇನೆ. ಕೊನೆಯದ್ದೊಂದಿದೆ ಅಲ್ಲಿ, ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅಲ್ಲಮ ಪ್ರಭುಗಳ ಒಂದು ವಚನ ಇದೆ ಅಲ್ಲಿ. ಆ ವಚನವನ್ನ ಹೆಂಗ ಆಯ್ದುಕೊಂಡ್ರು ಅಪ್ಪ ಅವರು ಅನ್ನೋದು. ವಚನ ಬಹಳ ಏನು ಕಷ್ಟದ್ದಲ್ಲ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಒಂದು ರೀತಿ ಗಟ್ಟಿವಾಳ ಏನು ವಚನದಂಗೆ ಕಾಣಿಸ್ತದೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಮೊದಲೇ ಇಲ್ಲ 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 ಅವನ ಅಂಕಿತದಲ್ಲಿ ಇದು ಕೊನೆ ಹಂಗೆ ಬಂದೇ ಬರ್ತದೆ. ಇಲ್ಲಿ 3 ವಿಷಯಗಳನ್ನ ಹೇಳ್ತಾರೆ. ಸತ್ಯ ಅಸತ್ಯ ಒಂದು ಸಾಲು, ಸಹಜ ಅಸಹಜ 2, ನಾನು ಮತ್ತು ನೀನು. ಇವು ಅದಾವಂತ ನಾವು ಹುಚ್ಚಿಡಿಸಿಕೊಂಡೇವಿ. ಅಪ್ಪ ಅವ್ರಿಗೆ ನಮಗೆ ಇರುವ ಭೇದ ಇಷ್ಟೇ, ಇವು ಅದಾವಂತ ಇವನ್ ಬೆನ್ನತ್ತೆ ಬಿಟ್ಟಿಲ್ಲ ನಾವು. ಕನ್ನಕಾಡ ಮಧ್ಯದೊಳಗೆ ಬಿದ್ದ ಇದಾವೆ ಏನನು ಬಳಗೆ ಘನವಾದ ಕಾರಣ ಬಂದು ಬಂದು ಅಳುವರು, ಇನ್ನೊಂದಲ್ಲ ಮರು ವಚನ ನೆನಪಿಗೆ ಬರ್ತದೆ. ನಾವು ಹಿಂಗ್ ಮಾಡಾಕತ್ತೀವಿ, ನಾವು ಹಿಂಗ್ ಹುಡುಕ್ಯಾಡಕತ್ತೀವಿ, ಕೆಸರ ಕೈ ಹಾಕಿ ಕಲಕಾಕತ್ತೀವಿ. ಇಲ್ಲಿ ಏನ್ ಹೇಳ್ಬೇಕಾಗಿದೆ, ಒಂದು ಪರಮ ಮೂಲ ತತ್ವ ಇದೆ, ಸತ್ಯ ತತ್ವ. ಅದನ್ನು ಬಯಲಿನಲ್ಲಿ ನೋಡ್ರಿ, ಅದ್ರ ಬಯಲಿನಲ್ಲಿ ನೋಡ್ಬೇಕೇ ವಿನಃ ಅದನ್ನ ಒಂದು ಚೌಕಟ್ಟಿನಲ್ಲಿ ಇಟ್ಟು ಆ ಪರತತ್ವವನ್ನು ನೋಡಬಾರದು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ಯಾರ ಅಂತ ಅನ್ಸುತ್ತೆ. ಇಲ್ಲಿರುವ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಕೂಡ ಪರಮಾತ್ಮನ ಅಂಶಗಳಾಗಿದ್ದಾಗ ಮತ್ತು ಸತ್ಯ ಅಸತ್ಯ ಹೆಂಗ್ ಸಾಧ್ಯ? ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಅಂತಾರೆ. ಇಲ್ಲಿರುವ ಎಲ್ಲವೂ ಪರಮಾತ್ಮನ ಸ್ವರೂಪ ಆಗಿರುವಾಗ ನಾವ್ಯಾಕೆ ಭೇದ ಮಾಡಕತ್ತೀವಿ? ಇದು ಸತ್ಯ, ಇದು ಅಸತ್ಯ, ಇದು ಸಹಜ, ಇದು ಅಸಹಜ, ಏನು ಹುಚ್ಚಿಡದತ್ ನಮ್ಗ ಅನ್ನೋದೇ ಅಲ್ಲಮರ ಮೂಲ ತತ್ವ. ಅವು ಯಾವೂ ಇಲ್ಲ. ಮತ್ತ ನಾನು ನೀನು ಹಿಂಗೆ ದ್ವಂದ್ವನೇ ತುಂಬಿಕೊಂಡಿದೆ ನಮ್ಮಲ್ಲಿ.
ಅದಕ್ಕಾಗಿ ಇವೆಲ್ಲ ತತ್ವ ಆದರ್ಶಗಳು ಆ ಮಹಾಬೈಲ್ನಲ್ಲಿದ್ದಾವೆ. ಅಲ್ಲಿ ಸತ್ಯವೂ ಇದೆ ಅಂದ್ರೆ ಇದೆ, ಅಸತ್ಯವೂ ಇದೆ, ಸಹಜವೂ ಇದೆ, ಅಸಹಜವೂ ಇದೆ, ಎಲ್ಲ ಅಲ್ಲೇ ಇದೆ. ಆದ್ರೆ ಕಂಡರೂ ಕಾಣದಂತಿರ್ತಕ್ಕಂಥದ್ದು. ಅದಕ್ಕೆ ತುದಿ ಇಲ್ಲ, ಮೊದಲಿಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ. ಅದು ನಿರಾಲಂಬವಾದಂತ ತತ್ವ. ಅದು ಶೂನ್ಯ ಅಂತಾರೆ. ಶೂನ್ಯ ಅಂದ್ರೆ ಖಾಲಿ, ಇನ್ನೊಂದು ಶೂನ್ಯ ಅಂದ್ರೆ ಫುಲ್. ಎಂಟಿನೂ ಹೌದು, ಫುಲ್ ಆಗಿರ್ತಕ್ಕಂಥದ್ದು ಹೌದು. ಅದಕ್ಕೆ ಇದಕ್ಕೆ ಸಂವಾದಿಯಾಗಿ ಬಹುಶಃ ಅಪ್ಪ ಅವರ ಪುಸ್ತಕದಲ್ಲಿ ಇದೆ ನಿರ್ವಚನ ಅವ್ರದ್ದು, ಅಲ್ಲಮದ್ರಲ್ಲಿ. ಅಲ್ಲಮರ್ದನ್ನೇ ಹೇಳ್ತಾರೆ, ಹುಟ್ಟು ಆತ ನಾನಲ್ಲವಯ್ಯ, ಹೊಂದುವಾತ ನಾನಲ್ಲವಯ್ಯ, ಅದನ್ನೇನೆಂಬೆನಯ್ಯ, ಎಂತೆಂಬೆನಯ್ಯ, ನಿಜವನರಿದ ಬಳಿಕ ಮತ್ತೆ ಹುಟ್ಟಲುಂಟೆ ಗುಹೇಶ್ವರ. ನಿಜವನರಿದ ಬಳಿಕ ಹುಟ್ಟಲುಂಟೆ ಗುಹೇಶ್ವರ ಅನ್ನುವ ಆ ತತ್ವವನ್ನ ಇಟ್ಕೊಂಡು ಬಹುಶಃ ಅಪ್ಪ ಅವರು ಇಲ್ಲಿ ಹೇಳ್ತಾರ ಅಂತ ಅನಿಸ್ತದ. ಇಲ್ಲಿ ನಾನೂ ಅಲ್ಲ ನೀನೂ ಅಲ್ಲ ಅಂದ್ರೆ ಆತ್ಮ, ನೀನು ಪರಮಾತ್ಮ. ನಾವು ಬೇರೆ ಅಂತ ತಿಳ್ಕೊಂಡೇವಿ. ನಾನು ಆತ್ಮ, ನಾನು ಭವಿ, ನೀನು ಬೇರೆ ಇದ್ಯಪ್ಪ, ನೀನು ಪರಮಾತ್ಮ. ಅದಕ್ಕೆ ನಾನೂ ಇಲ್ಲ, ನೀನೂ ಇಲ್ಲ. ನನ್ನಲ್ಲಿ ನೀನದೀಯ, ನಿನ್ನಲ್ಲೇ ನಾನಿದ್ದೇನೆ. ನನ್ನ ನಾನು ಅರಿತರೆ ನೀನೇ ನೋಡ ಅಂತ ಅಲ್ಲಮರು ಹೇಳ್ತಾರಲ್ಲ. ನಾನು ನೀನು ಭೇದ ಅಲ್ಲ, ಎರಡೂ ಇಲ್ಲ. ನಾನೂ ಇಲ್ಲ, ನೀನೂ ಇಲ್ಲ, ಒಂದಿದೆ. ಅದನ್ನು ನೀನು ನಾನಾಗಬೇಕು, ಅಥವಾ ನಾನು ನಿನ್ನಲ್ಲಿ ಒಂದಾಗಬೇಕನ್ನು. ನೀನು ನಾನಾದಾಗ ಆಗುವ ಆ ಪರಮ ಮೂಲ ವಸ್ತು ಸತ್ಯ ಏನಿದೆಯಲ್ಲ, ಅದಕ್ಕೆ ಅಲ್ಲಮರು ಇನ್ನೊಂದು ವಚನದಲ್ಲಿ ಹೇಳೋದೇನು ಅಂತಂದ್ರೆ, ಲೀಲೆಯಾದಳೆ ಉಮಾಪತಿ, ಲೀಲೆ ತಪ್ಪಿದಳೆ ಸ್ವಯಂಭೂ. ಲೀಲೆ ಅಂದ್ರೆ ನಾನು ನೀನು, ಈ ಲೌಕಿಕದಲ್ಲಿ ಇದು ನಡೀತದೆ. ಲೀಲೆ ತಪ್ಪಿದ್ರೆ ಸ್ವಯಂಭೂ. ಸ್ವಯಂಭೂ ಅಂದ್ರೆ ನಾನು ನಿನ್ನಲ್ಲಿ ಸೇರಿಕೊಳ್ಳುವುದು. ಇದನ್ನೇ ಲಿಂಗಾಂಗ ಸಾಮರಸ್ಯ, ಶಿವಯೋಗ, ಐಕ್ಯಸ್ಥಿತಿ, ಮೋಕ್ಷ, ಮುಕ್ತತೆ ಏನಾದರೂ ಅಂದ್ಕೊಳ್ರಿ. ಅದಕ್ಕೆ ಕೊನೆಗೆ ಈ ಅವರು ವಚನ ಯಾಕೆ ಹೇಳಿದ್ರು ಅಂದ್ರೆ, ಬಯಲ ತತ್ವದಲ್ಲಿದ್ದೇನೆ, ಬಯಲ ತತ್ವದಲ್ಲಿ ಮಿಂದೆದ್ದಿದ್ದೇನೆ, ಮತ್ತೆ ಕೊನೆಗೆ ನಾನು ಏನಾಗಿದ್ದೇನೆ ಅನ್ನೋದಂದ್ರೆ ಅಖಂಡ ತೇಜೋರಾಶಿಯಾದ ಸ್ವಯಂಭೂ ಶಿವಲಿಂಗ, ಸ್ವಯಂಭೂಲಿಂಗ ಸ್ವರೂಪರಾಗಿದ್ದರತಕ್ಕಂಥ ಶ್ರೀ ಸಿದ್ದೇಶ್ವರ ಶ್ರೀಗಳು ಬಯಲಿಗೆ ಬಂದು ಬಯಲನ್ನು ಕಂಡು ಬಯಲ ಬಗೆದು ಬಯಲಲ್ಲಿ ಬಯಲಾಗುವ ಬಗೆಯನ್ನು ತಿಳಿಸಿ ನಮ್ಮಂತ ಮೂಢರಿಗೆ ಹೇಳುತ್ತಾ ಕೊನೆಗೆ ಬಯಲೊಳಗೆ ಬಯಲಾಗಿ ನೆನೆದವರ ಮನದಲ್ಲಿ ನಿಶ್ಚಿಂತತೆಯಿಂದ ನೆಲೆಯಾಗಿದ್ದಾರೆ ನನ್ನ ಅಭಿಪ್ರಾಯ. ಅವ್ರು ಹೇಗಿದ್ದಾರೆ ಅಂದ್ರೆ ಸ್ವಯಂಭೂ ಲಿಂಗ ಸ್ವರೂಪಿಗಳಾಗಿದ್ರು, ಬಯಲಿಗೆ ಬಂದ್ರು, ಬಯಲನ್ನ ಕಂಡ್ರು, ಬಯಲ ಸುಖ ಅನುಭವಿಸಿದರು, ಆ ಬಯಲಿನಲ್ಲಿಯೇ ಬಗೆದು ಬಗೆದು ಸಾಧನೆ ಮಾಡಿದರು, ಮತ್ತು ಬಯಲಲ್ಲಿ ಬಯಲಾಗುವ ರೀತಿಯನ್ನು ನಮಗೆ ಹೇಳಿದ್ರು ಅನ್ನೋದಕ್ಕಿಂತ ಪ್ರಾಯೋಗಿಕವಾಗಿ ತೋರಿಸಿಕೊಟ್ರು. ತೋರಿಸಿ ಕೊಡ್ತಾ 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 ಕೊನೆಗೆ ಆ ಬಯಲೊಳಗೆ ಬಯಲಾಗಿ ನೆನೆಯುವವರ ಮನದಲ್ಲಿ ನಿರಾಳವಾಗಿ ಸ್ಥಿತರಾಗಿದ್ದಾರೆ. ಅಂತಹ ಸದ್ಗುರುವನ್ನ ನೆನೆಯುವುದು, ಸ್ಮರಿಸುವುದು ಅದು ಒಂದು ದಿನ ಆಗಬಾರ್ದು. ನಿತ್ಯ ನಿತ್ಯವೂ ಎದ್ದ ತಕ್ಷಣ ಸದ್ಗುರು ಸ್ಮರಣೆ. ಸದ್ಗುರುವೇ ಅಂತ ನೆನೆದರೆ ನಿಮ್ಮ ಸದ್ಗುರು ನಿಮ್ಮ ಕಣ್ಮುಂದೆ ಪ್ರತ್ಯಕ್ಷನಾಗಿ ಹಸನ್ಮುಖದಿಂದ ನಿಮ್ಮನ್ನ ಹರಸ್ತಾನೆ. ಅಂಥ ಸಿದ್ದೇಶ್ವರ ಮಹಾ ತೇಜಪುಂಜವನ್ನ ನಮ್ಮ ಎದೆಯಲ್ಲಿ ಭದ್ರವಾಗಿ ಇಟ್ಕೊಂಡು ಕಷ್ಟ ಬಂದಾಗನೂ ನೆನೀತೇನೆ, ಸುಖ ಬಂದಾಗನೂ ನೆನೀತೇನೆ. ಗುರುವೇ, ನನ್ನನ್ನ ಕೈ ಹಿಡಿದು ಮುನ್ನಡೆಸು, ನನ್ನದೇನಿಲ್ಲ ಎಲ್ಲವೂ ನಿನ್ನದೇ ಅಂತ ನಂಬಿದರೆ ಖಂಡಿತವಾಗಿಯೂ ನಮ್ಮನ್ನ ಕೈ ಹಿಡಿದು ಕರೆದುಕೊಂಡು ಸದ್ಗುರು ಹೋಗ್ತಾನೆ. ಆ ದೃಢ ಸಂಕಲ್ಪ, ನಂಬಿಕೆ, ಛಲ ನಮ್ಮಲ್ಲಿ ಇರಬೇಕು. ಇದ್ರೆ ಸದ್ಗುರು ಎಂದೂ ಕೈ ಬಿಡೋದಿಲ್ಲ ಅನ್ನೋದು 100%
ಸತ್ಯ ಸಿದ್ಧ ಆ ಗುರುವನ್ನ ನಾವು, ಆ ಗುರು ಅಂತಂದ್ರೆ ನಾವು ಅಲ್ಲಿ ಸಿದ್ದೇಶ್ವರ ಅಂತ ಅಷ್ಟೇ ಹೇಳ್ತಾ ಇಲ್ಲ, ನಮ್ಮ ಮನದಲ್ಲಿರುವ ಆ ಗುರು, ಅದು ನಿಮ್ಮದು ಯಾವುದೇ ಆಗಿರ್ಬೋದು, ಆ ಗುರು ಗಟ್ಟಿಯಾಗಿ ಹಿಡ್ಕೊಳ್ರಿ. ನಿಮ್ಮ ಬದುಕನ್ನೇ ಬದಲು ಮಾಡ್ತಾನೆ, ನಿಮ್ಮ ಬದುಕನ್ನ ಸುಂದರ ಮಾಡ್ತಾನೆ, ನಿಮ್ಮ ಬದುಕನ್ನ ಶಿವವೇ ಮಾಡ್ತಾನೆ. ಅಂತಹ ಗುರುವನ್ನ ಸ್ಮರಿಸುವ ದಿನದಲ್ಲಿ ಅವರ ಬಗ್ಗೆ 4 ಮಾತುಗಳನ್ನು ನನಗೆ ತಿಳಿದ ಮಟ್ಟಿಗೆ, ನಾನೇ ಅಡಿನಿ ಅಂತಲ್ಲ, ಸದ್ಗುರುಗಳು ಹೇಳಿರ್ಬೇಕು, ನಾನು ಆಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಇವು ಯಾವುವು ನನ್ನೂ ಅಲ್ಲ, ಎಲ್ಲವೂ ಗುರುಗಳ ಪಾದಕ್ಕೆ ಸಮರ್ಪಿತ. ಆ ಗುರುಗಳಿಗೆ ಮತ್ತೊಮ್ಮೆ ಮುಗದೊಮ್ಮೆ ಶತ ನಮನಗಳು, ಶರಣಾರ್ಥಿ. ಇಂಥ ಅಭಿವಂದನ ಪತ್ರವನ್ನ ಹಿಂದೆ ಯಾರು ಬರ್ದಿಲ್ಲ, ಮುಂದೆ ಯಾರು ಬರ್ಲಿಕ್ಕಿಲ್ಲ. ಈ ರೀತಿ ಗುರುಪೂರ್ಣಿಮೆಯನ್ನ ಯಾರು ಆಚರಣೆ ಮಾಡ್ಲಿಕ್ಕಿಲ್ಲ. ಇವತ್ತು ಗುರುಪೂರ್ಣಿಮೆ ನಿಜಕ್ಕೂ ಸಾರ್ಥಕವಾಯ್ತು ಅಪ್ಪಾಜಿ. ಮೊದಲ ಸಲ ಮಳೆ ಬಿದ್ದಾಗ ಎದ್ದ ಘಮಲಿನಂತೆ, ಕಾಫಿ ಬೀಜಗಳು ಕುದಿಯುವಾಗ ಹರಡಿದ ಸುವಾಸನೆಯಂತೆ, ಗೋಧೂಳಿಯ ಹೊತ್ತಲ್ಲಿ ಪಸರಿಸಿದ ಗಂಟೆಗಳ ಸುನಾದದಂತೆ ಸುಂದರವಾಗಿ ನಿರ್ವಚನೆಗೊಂಡಿದೆ ಇವತ್ತು ಗುರುಗಳ ಅಂತಿಮ ಅಭಿವಂದನ ಪತ್ರ ಅನುಭವದ ಮಾತುಗಳಲ್ಲಿ. ಹೊಸ ಆಯಾಮದ ಗುರು ಸ್ಮರಣೆ ಅಪ್ಪಾಜಿ, ನಾವೆಲ್ಲ ನಿಜವಾಗಿಯೂ ನಿಮಗೆ ಉಪಕೃತರಾಗಿದ್ದೇವೆ. ಧನ್ಯವಾದಗಳು. ಈಗ ಮಂಗಲವನ್ನ ಮಾಯಕ್ಕ ಅಸ್ಬಿ ಅವರು ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಅಂತ ಶ್ರೇಷ್ಠ ಗುರುವರರ ಬರೆದ ಅಭಿವಂದನಾ ಪತ್ರವನ್ನ ಬಹಳ ಸುಂದರವಾಗಿ ಬಿಡಿಸಿ ಹೇಳಿದಂತ ಗುರುಗಳಿಗೂ ಅನಂತ ಕೋಟಿ ನಮಸ್ಕಾರಗಳು. ನಾವೆಲ್ಲ ಪುಣ್ಯವಂತರು, ಭಾಗ್ಯವಂತರು. ಯಾಕಂದ್ರ ಅಂತ ಗುರು ಭಗವಂತನನ್ನ ಪಡೆದು ಅಂತ ಗುರು ಭಗವಂತನ ನುಡಿಗಳನ್ನ ದಿನಂಪ್ರತಿ ಕೇಳಿ ನಮ್ಮ ಜೀವನವನ್ನ ಪಾವನ ಮಾಡ್ಕೋತಾ ಇದ್ದೀವಲ್ಲ, ನಾವೇ ಧನ್ಯರು. ಅಂತ ಗುರುವಿಗಾಗಿ ಒಂದು ಅಲ್ಲಮ ಪ್ರಭುಗಳ ಹಾಡು. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚಲ್ಯದ ಮುಕುತಿ ಮುಕುತಿ, ಸಾರೆ ಚಲ್ಯದ ಮುಕುತಿ. ವೇದದ ಮೊದಲಿನ ಮೂಲವದು, ಮೇದಿನಿಯೋಳು ತಾ ತುಂಬಿಹುದು. ವೇದದ ಮೊದಲಿನ ಮೂಲವದು, ಮೇದಿನಿಯೋಳು ತಾ ತುಂಬಿಹುದು. ಹಾದಿ ಹಾದಿಗೆ ಬಿತ್ತಿಹುದು, ಹಾದಿ ಹಾದಿಗೆ ಬಿತ್ತಿಹುದು. ಇದು ಸಾಧಕ ಜನರಿಗೆ ಕಾಣುವದಣ್ಣ, ಇದು ಸಾಧಕ ಜನರಿಗೆ ಕಾಣುವದಣ್ಣ, ಸಾರೆ ಚಲ್ಲದ ಮುಕುತಿ ಮುಕುತಿ, ಸಾರೆ ಚಲ್ಯದ ಮುಕುತಿ. ಎತ್ತ ನೋಡೆ ಪರ ಬ್ರಹ್ಮವದು, ಸುತ್ತಮುತ್ತಲೂ ಸುಳಿದಿಹುದು. ಎತ್ತ ನೋಡೆ ಪರ ಬ್ರಹ್ಮವದು, ಸುತ್ತಮುತ್ತಲೂ ಸುಳಿದಿಹುದು. ಮತ್ತೆ ಮತ್ತೆ ಅದು ಕಾಂಬುವುದು, ಮತ್ತೆ ಮತ್ತೆ ಅದು ಕಾಂಬುವುದು. ಗುರು ಪುತ್ರರಿಗಲ್ಲದೆ ಕಾಣಿಸದಣ್ಣ, ಗುರು ಪುತ್ರರಿಗಲ್ಲದೆ ಕಾಣಿಸದಣ್ಣ, ಸಾರೆ ಚಲ್ಯದ ಮುಕುತಿ ಮುಕುತಿ, ಸಾರೆ ಚಲ್ಯದ ಮುಕುತಿ.
ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂದಿಹುದು. ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂದಿಹುದು. ಸಂದು ಸಂದಿಗೆ ಜಡಿದಿಹುದು, ಸಂದು ಸಂದಿಗೆ ಜಡಿದಿಹುದು. ಆನಂದ ಗುಹೇಶ್ವರ ಲಿಂಗಹುದಣ್ಣ, ಆನಂದ ಗುಹೇಶ್ವರ ಲಿಂಗಹುದಣ್ಣ. ಸಾರೆ ಚಲ್ಯದ ಮುಕುತಿ, ಮುಕುತಿ ಸಾರೆ ಚಲ್ಯದ ಮುಕುತಿ. ಧನ್ಯವಾದಗಳು. ಹಾಡೋರು ಸರಿ ಬರ್ಲಿಲ್ಲ, ಯಾಕಂದ್ರೆ ಅಪ್ಪ ಅವರು ಎಲ್ಲ ಬೆನ್ನು ಹತ್ತಳಿಗೆ ಓದಿದ್ದು ಎಲ್ಲ ಹೇಳಿದ್ದು ಕೇಳಿ ಹೃದಯ ತುಂಬಿ ಹಾಡ್ಲಿಕ್ಕೆ ಬಂದಿಲ್ಲ ನನಗೆ. ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರೂ. ಯಾಕಂದ್ರೆ ಏನ್ ಹಾಡ್ಬೇಕಂತೂ ಗೊತ್ತಾಗಿತ್ತು, ನುಡಿನೂ ಬರವಲ್ತಾಗಿತ್ತು. ಏನೋ ಹಾಡ್ಬೇಕಂತ ಹಾಡಿನಿ, ದಯವಿಟ್ಟು ಸರಿಯಾಗಿ ಬಲ್ಲ, ಕ್ಷಮೆ ಇರ್ಲಿ ನನ್ ಮೇಲೆ ಎಲ್ಲರದು. ಇಲ್ಲ ನಾವೊಂದು ನಿಮಿಷ ಮಾತಾಡ್ತೇನೆ. ನಾವೊಂದು ನಿಮಿಷ ಮಾತಾಡ್ತೇನೆ, ತಮ್ಮ ಪರ್ಮಿಷನ್ ಬೇಕು ಅಷ್ಟೇ. ಮೂರಪ್ಪಾಜಿ ಮಾತಾಡ್ರಿ. ಇವತ್ತ ನಾವು ಹೊರೂರ ಆಶ್ರಮಕ್ಕೆ ಹೋಗಿ ಸಿದ್ದೇಶ್ವರ ಅಪ್ಪಗಳಿಗೆ ಒಬ್ಬ ಭಕ್ತ ಒಂದು 3 ಗುಂಟೆ ಜಮೀನು ಕೊಟ್ಟಿದ್ದಾನೆ. ಅಲ್ಲೇ ಒಂದು ಸಣ್ಣ ಮಠ ಮಾಡ್ಕಿದ್ದಾನೆ. ಅಲ್ಲಿ ಎಲ್ಲ ಸದ್ಭಕ್ತರು ಕೂಡಿ ಅಲ್ಲಿ ಪ್ರಸಾದವನ್ನು ಮಾಡಿ, ಇದೇ ನಮ್ಮ ತಿಗಡಿಯಪ್ಪ ಅವರು ಪ್ರವಚನವನ್ನು ಮಾಡಿದಾಗ ನಿಜವಾಗಿ ನಮ್ಗೆ ಸಿದ್ದೇಶ್ವರ ಅಪ್ಪಗಳ ಬಂದು ಹೇಳ್ದಂಗೆ ಆಯ್ತು. ಅವ್ರ ರೀತಿಯಲ್ಲೇ ತಾವು ಹೇಳಿದ್ರಿ, ನಾವೆಲ್ಲರೂ ಪುನೀತರು, ನಾವೆಲ್ಲ ಆನಂದ ಪಟ್ಟಿವೆ ಅಂತನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅದಕ್ಕೋಸ್ಕರ ಆ ಮಾತನ್ನು ತಮ್ಮ ಮುಂದೆ ಹೇಳಬೇಕಂತ ತಿಳ್ಕೊಂಡು ನಾನು ಇಚ್ಛಾಗಿ ಹೇಳಿದೆ. ಅದೇ ರೀತಿಯಾಗಿ ನಾವು ಸುಜಾತಕ್ಕೆ ಅವರನ್ನು ಕೇಳ್ಕೊಂಡಾಗ ಅವರು ಕೂಡ ಒಪ್ಪಿಗೆ ಕೊಟ್ಟರು. ಈಗ ನಮ್ಮೆಲ್ಲರನ್ನೂ ಕೂಡ ಅಪ್ಪವರ ಮಾತಿನಿಂದ ಬಹಳ ಆನಂದ ಪಡಿಸಿದ್ದಾರೆ, ಪಾವನ ಮಾಡಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು, ಶರಣು ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಅಪ್ಪಾಜಿ. ಅಕ್ಕ, ಅಪ್ಪಾಜಿಯು ಎಲ್ಲಾ ಕಡೆ ಗದಾರ, ನಿಮ್ಮ ಧ್ವನಿಯೊಳಗ ಅದಾರ, ಎಲ್ಲದರದೊಳಗ ತುಂಬಿ ಹೋಗ್ಯಾರ. ಅದಕ್ಕಾಗಿ ನಿಮ್ ಧ್ವನಿ ಚೆನ್ನಾಗಿ ಬಂತು. ಧನ್ಯವಾದಗಳು. ಅಪ್ಪಾಜಿಯವರು ಯಾರಿಗ ಏನೂ ಬೇಡಿಲ್ಲ, ಆದ್ರ ಅವ್ರ ಅಭಿವಾದನ ಪತ್ರದೊಳಗ ನನಗ ಇದು ಮಾಡ್ಬ್ಯಾಡ್ರಿ ನನ್ನ ಶರೀರವನ್ನ ಹೇಳಿದಾರ. ಅದು ಅವ್ರದ್ದು ವೈಯಕ್ತಿಕ. ಅದ್ರ ಬಗ್ಗೆ ನಾವು ಇಷ್ಟು ಸುದೀರ್ಘ ಚರ್ಚೆ ಮಾಡೋದೇನ್ ಬೇಡ ಅಂತ ನನ್ಗನಸ್ತದ. ಮತ್ತೆ ಶಶಿಕಲಾ ಅಮ್ಮ ದೇಶಪಾಂಡೆ ಅವರು, ಅಮ್ಮ ಹೇಳ್ರಿ ಏನ್